ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಒಂದು ವಾರಕ್ಕೆ ಬೇಕಾಗುವಂತಹ ನಿಮ್ಮ ತಯಾರಿಯ ಪ್ರಯತ್ನದಲ್ಲಿ ನಿಮಗೆ ಅನುಕೂಲ ಆಗುವಂತಹ ವಿಷಯ ಸಂಬಂಧಪಟ್ಟಂತೆ ಸಲಹಾ ಮಾರ್ಗದಲ್ಲಿ ಕೆಲವು ಮುಖ್ಯ ವಿಷಯಗಳನ್ನು ತಿಳಿಸುತ್ತಾ ನಿಮ್ಮ ನಕ್ಷತ್ರ ಆಧಾರಿತವಾಗಿ ನಿಖರವಾಗಿ ಯಾವ ನಕ್ಷತ್ರಗಳು ಯಾವ ದಿನದಂದು ಯಾವ ದಿನಾಂಕದಂದು ನಿಮಗೆ ವಿಜಯವನ್ನು ನೀಡುತ್ತವೆ ಅನ್ನುವಂತಹ ವಿಷಯಗಳೊಂದಿಗೆ ವಾರದಲ್ಲಿ ಬರುವಂತಹ ಮೊದಲನೇ ದಿನ ಭಾನುವಾರದಂದು ಒಂದು ವಾರಕ್ಕೆ ಬೇಕಾಗುವಂತಹ ವಿಷಯಗಳನ್ನು ವಾರದ ವಿಜಯ ಅನ್ನುವಂತಹ ಹೆಸರಿನಿಂದ ನನ್ನಿಂದ ಇನ್ನು ಮುಂದೆ ವಿಡಿಯೋಗಳು ಬರುತ್ತೆ. ನಿತ್ಯದ ವಿಷಯಗಳಿಗೆ ನಾನು ಈ ಹಿಂದೆಯೇ ಸಲಹೆಯನ್ನು ನೀಡ್ತಾ ಇದ್ದೆ, ನಕ್ಷತ್ರ ಬಲ ಅನ್ನುವಂತಹ ಒಂದು ಟೈಟಲ್ ನೇಮಿಂದ. ಆದರೆ ಕೆಲವರಿಂದ ನನಗೆ ಕರೆಗಳು ಬರ್ತಾ ಇತ್ತು, ನಿಖರವಾಗಿ ಇದು ನೀವು ಹೇಳುವಂತಹ ವಿಷಯಗಳು ಹಾಗೇ ಆಗೋದ್ರಿಂದ ಅಶುಭವನ್ನು ತಿಳಿಸಿದಾಗ ನಮಗೆ ನಿತ್ಯ ಭಯ ಆಗುತ್ತೆ, ಆತಂಕ ಆಗುತ್ತೆ ಅನ್ನೋದನ್ನು ತಿಳಿಸಿದರು. ಅಲ್ಲಿ ಅಶುಭ ಮತ್ತು ಶುಭ ಎರಡೂ ವಿಷಯಗಳನ್ನು ನಾನು ತಿಳಿಸುತ್ತಿದ್ದೆ. ಆದರೆ ಈ ಒಂದು ವಿಡಿಯೋಗಳಲ್ಲಿ ವಾರದ ವಿಜಯ ಅನ್ನುವಂತಹ ಈ ಟೈಟಲ್ ನೇಮ್ ಇರುವಂತಹ ಈ ಒಂದು ವಿಡಿಯೋಗಳಲ್ಲಿ ನಿಮ್ಮ ಸಕ್ಸಸ್ಗೆ ಬೇಕಾಗುವಂತಹ ಹೆಚ್ಚಿನ ವಿಷಯಗಳನ್ನು ನಾನು ತಿಳಿಸ್ತೇನೆ. ಅಶುಭ ಏನೇ ಇದ್ದರೂ ಕಡಿಮೆ ವಿಷಯಗಳನ್ನು ತಿಳಿಸ್ತೇನೆ. ಅಶುಭವನ್ನು ಹೆಚ್ಚಾಗಿ ತಿಳಿಸೋದಿಲ್ಲ, ಯಾಕೆಂದರೆ ಅದು ನಿಮಗೆ ಕೇಳಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ವಿಜಯ ಮತ್ತು ನಿಮಗೆ ನೆಮ್ಮದಿ ಕೊಡುವಂತಹ ವಿಷಯಗಳ ಬಗ್ಗೆಯೇ ನಾನು ತಿಳಿಸ್ತಾ ಇದ್ದೇನೆ. ಇವತ್ತು ಅಕ್ಷಯ ತೃತೀಯ. ನಾನು ಅರ್ಲಿ ಮಾರ್ನಿಂಗ್ ಬೆಳಗ್ಗಿನ ಸಂದರ್ಭದಲ್ಲಿಯೇ ವಿಡಿಯೋ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಒಂದೇ ವಿಡಿಯೋ ಆಗಿರುತ್ತೆ, ಇಲ್ಲಿ ಎಡಿಟ್ ಆಗೋದಿಲ್ಲ. ಹೇಗೆ ವಿಡಿಯೋ ಮಾಡಿದ್ದೇನೆ ಹಾಗೆ ಇದು ಅಪ್ಲೋಡ್ ಆಗುತ್ತೆ. ನನ್ನ ಕಚೇರಿಯಲ್ಲಿ ನಾನು ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ, ಅಲ್ಲಿ ನನಗೆ ಆಗಾಗ ಜನ ಬರೋದು ಮತ್ತು ಶಬ್ದ ಹೆಚ್ಚಾಗಿರೋದ್ರಿಂದ, ಹೊರಗಿನ ಶಬ್ದಗಳ ಹೆಚ್ಚು ಆಗೋದ್ರಿಂದ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಮನೆಯಲ್ಲಿ ಮಾಡೋದ್ರಿಂದ ನಿಮಗೂ ಈ ಶಬ್ದ ಯಾವುದೇ ಇಲ್ಲದೆ ಇದ್ದರೂ ಕೇಳಬಹುದು ಮತ್ತು ನಾನು ಒಂದು ಫ್ರೀ ಟೈಮಲ್ಲಿ ಮಾಡಬಹುದು ಅನ್ನುವಂಥ ಆಲೋಚನೆಯಿಂದ ಮಾಡ್ತಾ ಇದ್ದೇನೆ. ಇಲ್ಲಿ ವಾರ ತಿಳಿಸುವಂತಹ ವಿಷಯಗಳಲ್ಲಿ ನೀವು ವಾರ ಭವಿಷ್ಯ ಅನ್ನುವಂತೆ ಇದನ್ನು ಕನ್ಸಿಡರ್ ಮಾಡಬಾರ್ದು. ಯಾಕೆಂದರೆ ನಾನು ವಾರ ಭವಿಷ್ಯವನ್ನು ತಿಳಿಸ್ತಾ ಇಲ್ಲ. ಯಾಕೆ ತಿಳಿಸ್ತಾ ಇಲ್ಲ ಅಂದರೆ, ವಾರ ಭವಿಷ್ಯ ಅನ್ನೋದು ಗ್ರಹಗಳ ಸಂಚಾರದಲ್ಲಿ ಗೋಚಾರ ಫಲಗಳನ್ನು ತಿಳಿಸಲಾಗುತ್ತೆ. ಒಂದು ವಾರದಲ್ಲಿ ಯಾವ ಗ್ರಹವು ರಾಶಿಯಿಂದ ರಾಶಿಗೆ ಬದಲಾಗುವುದಿಲ್ಲ ರಾಶಿ ಭವಿಷ್ಯದಲ್ಲಿ, ಮತ್ತು ಗ್ರಹಗಳು ಗೋಚಾರದಲ್ಲಿ ನೀಡುವ ಫಲಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಅನ್ನೋದನ್ನು ಈಗಾಗಲೇ ಮೊದಲಿನಿಂದಲೂ ಹೇಳ್ತಾ ಬಂದಿದ್ದೇನೆ. ನಿಮ್ಮ ದಶಾಭುಕ್ತಿ ಕಾಲವೇ 80% ಫಲವನ್ನು ನೀಡುತ್ತೆ. ರಾಶಿಗಳಿಗೆ ಗೋಚಾರ ಫಲಗಳು 20% ನೀಡುವಂಥದ್ದು. ನೀವು ಯಾವುದೇ ಜ್ಯೋತಿಷಿಗಳನ್ನು ಕೇಳಿ, ನೀವು 10 ಜ್ಯೋತಿಷಿಗಳ ಮಧ್ಯೆ ಚರ್ಚೆಯನ್ನು ಮಾಡಿ, ಆದರೆ ಇದೇ ಸತ್ಯ. ಆದರೆ ರಾಶಿ ಭವಿಷ್ಯಕ್ಕೆ ಯಾಕೆ ಅಷ್ಟು ಒತ್ತು ಕೊಟ್ಟು ವಾರ ಭವಿಷ್ಯ ರಾಶಿ ಭವಿಷ್ಯ ಅಂತ ಹೇಳಿ ಅದಕ್ಕಿರುವಂತಹ ಮಸಾಲವನ್ನು ಸೇರಿಸಿ ಜನರ ನಂಬಿಕೆಗೆ ಇದನ್ನು ತುಂಬಿದ್ದಾರೆ. ಆದರೆ ಅದ್ಯಾವುದು ಜನರಿಗಾಗಲ್ಲ. ಜನರೇನು ಮಾಡ್ತಾರೆ, ಅಲ್ಲಿ ಬರುವಂಥ ಲೈಕ್ಸ್ ನೋಡ್ತಾರೆ, ಅಲ್ಲಿ ಬರುವಂತಹ ವ್ಯೂಸ್ ನೋಡ್ತಾರೆ, ಅದನ್ನು ನೋಡಿ ಅದು ಸತ್ಯ ಅಂದ್ಕೊಳ್ತಾರೆ. ನೋಡಿ, ಇವತ್ತಿನ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ವ್ಯೂಸ್ ಬರುವಂತೆಯೂ ಮಾಡಬಹುದು, ಲೈಕ್ಸ್ ಬರುವಂತೆಯೂ ಮಾಡಬಹುದು. ಯಾವ ಟೀಮ್ ಅದನ್ನು ತೆಗೆದುಕೊಂಡಿರುತ್ತೆ ಅದುವೇ ಅಂಥ ಕೆಲಸ ಕಾರ್ಯಗಳನ್ನೆಲ್ಲ ಹೆಚ್ಚು ಮಾಡುತ್ತೆ. ಆದರೆ ಈ ಸತ್ಯ ಅರ್ಥ ಮಾಡಿಕೊಳ್ಬೇಕು ನೀವು. ನಿಮಗೆ ವಾರ ಭವಿಷ್ಯ ರಾಶಿ ಭವಿಷ್ಯ ಇವೆಲ್ಲವೂ ಹೆಚ್ಚು ಫಲವನ್ನು ನೀಡೋದಿಲ್ಲ. ಇಲ್ಲಿ ನಾನು ತಿಳಿಸ್ತಾ ಇರುವಂತಹ ವಿಷಯ ನಿಮಗೆ ನಿಖರವಾಗಿ ನಕ್ಷತ್ರಗಳ ಆಧಾರಿತವಾಗಿ ಫಲ ನೀಡೋದಾಗಿರುತ್ತೆ.
ಇವತ್ತು ಅಕ್ಷಯ ತೃತೀಯ. ಬೆಳಗಿನ ಸಂದರ್ಭದಲ್ಲಿಯೇ ನಾನು ನಿಮಗೆ ಈ ವಿಡಿಯೋದಲ್ಲಿ ಇರುವ ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಜೀವನದಲ್ಲಿ ವಿಜಯ ಪ್ರಾಪ್ತಿಯಾಗಲಿ, ಜ್ಞಾನಾಭಿವೃದ್ಧಿಯಾಗಲಿ, ಸರ್ವಮಂಗಳೆಯು ಸರ್ವ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂತಹ ಅನುಗ್ರಹವನ್ನು ನಿಮಗೆ ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ವಿಶ್ವಶಕ್ತಿಯಲ್ಲಿ ನಿಮಗೆ ಯಾವ ವಿಷಯ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ನಕ್ಷತ್ರ ಆಧಾರಿತವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ರಾಶಿ ಒಳಗಡೆ 3 ನಕ್ಷತ್ರಗಳು ಬರುತ್ತೆ. ಆ 3 ನಕ್ಷತ್ರಗಳಿಗೂ ಬೇರೆ ಬೇರೆ ಆದಂತಹ ವಿಷಯಗಳಿರುತ್ತೆ. ಅದರ ಜೊತೆಯಲ್ಲಿ ಗ್ರಹಗಳ ಗೋಚಾರ, ಸಂಚಾರ, ನಕ್ಷತ್ರಗಳ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ನಾನು ಸೇರಿಸಿ ನಿಮಗೆ ಪರಿಹಾರವನ್ನು ಸೂಚಿಸ್ತೇನೆ. ಇನ್ನೂ ನಿಖರವಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂದರೆ ನೀವು ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಳ್ಳಿ. ಉತ್ತಮ ಜ್ಯೋತಿಷಿಯ ಬಳಿ ಹೋಗಿ ಪರಿಶೀಲನೆ ಮಾಡಿಸ್ಕೊಂಡು ಸರಿಯಾದಂತಹ ಪರಿಹಾರವನ್ನು ನೀವು ತೆಗೆದುಕೊಂಡಾಗ ನಿಮಗೆ ಸಕ್ಸಸ್ ಯಾವಾಗ ಸಿಗುತ್ತೆ, ಯಾವಾಗ ಹೇಗಿರುತ್ತೆ ಅನ್ನೋದು ಸರಿಯಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಈಗ ತಿಳಿಸುವಂತಹ ದಿನಾಂಕಗಳು, ನಕ್ಷತ್ರಗಳು ನಿಮಗೆ ಯಾವುದೇ ಗ್ರಹಗಳ ದಶಾಭುಕ್ತಿ ಕಾಲ ನಡೀತಾ ಇರಲಿ, ಶುಭ ಇರಲಿ ಅಶುಭ ಇರಲಿ, ಯಾವ ಭುಕ್ತಿ ಕಾಲವೇ ಇದ್ದರೂ ಈ ನಕ್ಷತ್ರಗಳು ಬಹುತೇಕ ನಿಮಗೆ ಶುಭವನ್ನೇ ನೀಡುತ್ತವೆ. ಅದಕ್ಕಾಗಿ ವಾರದ ವಿಜಯ ಅನ್ನುವಂತಹ ಟೈಟಲನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ಮುಖ್ಯವಾಗಿ ನೀವೇನು ತಿಳಿದುಕೊಳ್ಬೇಕು ಅಂದರೆ ಒಬ್ಬ ವ್ಯಕ್ತಿ ವಿಜಯವನ್ನು ಪಡೆದುಕೊಳ್ಬೇಕು ಅಂದರೆ ಆ ವಿಜಯಕ್ಕೆ ಬೇಕಾಗಿರುವಂತಹ ಯಾವೆಲ್ಲ ಕ್ವಾಲಿಟೀಸ್ ಇದೆ ಅವರಲ್ಲಿ, ಯಾವ ಪ್ರಯತ್ನವನ್ನು, ಎಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ ನೋಡಿ. ವಿಜಯಕ್ಕೆ ಆಹ್ವಾನವನ್ನು ನೀವು ನೀಡಬೇಕಾಗತ್ತೆ. ಇನ್ವೈಟ್ ವಿಕ್ಟರಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಯಾಕೆ ಅಂದರೆ ನೋಡಿ, ಪ್ರಯತ್ನವನ್ನು ಪಡಲೇ ಇಲ್ಲ ಅಂದರೆ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದೇ ಇಲ್ಲ. ಪ್ರಯತ್ನಶೀಲರಿಗೆ ಮಾತ್ರ ಸಕ್ಸಸ್ ಸಿಗುತ್ತೆ. ಆದರೆ ಭಗವಂತನ ಲೆಕ್ಕಾಚಾರದಂತೆಯೂ ಫಲ ಸಿಗೋದಿದೆ. ಅದಕ್ಕೆ ತಕ್ಕಂತೆಯೇ ನಿಮ್ಮ ಪ್ರಯತ್ನ ಆಗುವಂತೆ ಭಗವಂತ ಪ್ರೇರಣೆಯನ್ನು ಮಾಡ್ತಾರೆ ಅನ್ನೋದು ಇಲ್ಲಿ ನೀವು ತಿಳಿದುಕೊಳ್ಬೇಕು. ಬಹುತೇಕ ಜನರಿಗೆ ಅವರ ಜೀವನದಲ್ಲಿ ಕೆಲವು ವಿಷಯಗಳಲ್ಲಿ ಮಾರ್ಗವೇ ಸಿಗೋದಿಲ್ಲ. ಅಂಥ ಒಂದು ವಿಷಯಗಳಲ್ಲಿ ಬಂಧಿತರಾಗಿರ್ತಾರೆ. ನನಗೆ ಕೆಲವು ವ್ಯಕ್ತಿಗಳಿಂದ ಆಗಾಗ ಕರೆ ಬರೋದಿರುತ್ತೆ. ಅಂದರೆ ಅವರ ಜೀವನದಲ್ಲಿ ಎಷ್ಟು ಬಂಧನದೊಳಗಿರ್ತಾರೆ ಅಂದರೆ ನೆಕ್ಸ್ಟ್ ಸ್ಟೆಪ್ ತೆಗೆದುಕೊಳ್ಳೋಕ್ಕಾಗೋದೇ ಇಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಪೂರ್ವಜನ್ಮದ ಕರ್ಮವೇ ಆಗಿರುತ್ತೆ. ವಿಪರೀತವಾದಂತಹ ಪೂರ್ವಜನ್ಮದ ಕರ್ಮದ ದೋಷಗಳು ಇದ್ದಾಗ ಮನುಷ್ಯ ತೀವ್ರವಾದಂತಹ ಬಾಧೆಗಳಿಗೆ ಒಳಪಡುತ್ತಾರೆ, ತೀವ್ರವಾದಂತಹ ವ್ಯಾಧಿಗಳಿಗೆ ಒಳಪಡುತ್ತಾರೆ. ಜೀವನದಲ್ಲಿ ಯಾರೂ ಇರೋದಿಲ್ಲ, ಈ ರೀತಿ ಇರುವಂತಹ ಪರಿಸ್ಥಿತಿಯಲ್ಲಿರ್ತಾರೆ. ಇದಕ್ಕೆಲ್ಲ ಏನು ಮಾಡಬೇಕು ನೋಡಿ. ಇದಕ್ಕೆ ಏನು ಮಾಡಬೇಕು ಅಂದರೆ ನಮ್ಮ ಶಾಸ್ತ್ರ ಪುರಾಣದಲ್ಲಿ ತಿಳಿಸಿರೋದು ಆದಿನಾರಾಯಣ ಪೂಜೆಯನ್ನು ಮಾಡಬೇಕು. ಇಲ್ಲಿ ನಾರಾಯಣರ ಪೂಜೆಯನ್ನು ಯಾಕೆ ಮಾಡಬೇಕು ಅಂದರೆ ನೋಡಿ, ಮೋಕ್ಷ ಬೇಕು ಅಂದರೆ ಮೋಕ್ಷ ನಾರಾಯಣ ಪೂಜೆಯನ್ನು ತಿಳಿಸಲಾಗುತ್ತೆ. ಯಾವುದೇ ಒಂದು ಅಂತಿಮವಾಗಿ ಮರಣಿಸಿದಾಗ ಗೋವಿಂದ 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 ಅನ್ನುವಂತಹ ಈ ನಾಮದಿಂದ ಎಲ್ಲ ಕಾರ್ಯಗಳನ್ನು ಮಾಡೋದನ್ನು ನೀವು ನೋಡಿರಬಹುದು. ಯಾಕೆ ಮನುಷ್ಯನಿಗೆ ಮರಣಿಸಿದ ನಂತರವೇ ಮೋಕ್ಷಕ್ಕಾಗಿ ಮಾತ್ರವೇ ನಾರಾಯಣನನ್ನು ಪ್ರಾರ್ಥಿಸಬೇಕಾ? ಖಂಡಿತ ಇಲ್ಲ. ಇದನ್ನು ನೀವು ಮೋಕ್ಷ ಅನ್ನುವಂತಹ, ಮುಕ್ತಿ ಅನ್ನುವಂತಹ ಪದವನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಒಬ್ಬ ವ್ಯಕ್ತಿಗೆ ಇದ್ದಂತಹ ಸಮಸ್ಯೆಗೆ ಮುಕ್ತಿ ಬೇಕು. ಆ ಮುಕ್ತಿಯನ್ನು ಯಾರು ಕೊಡ್ತಾರೆ ಅಂದರೆ ನಾರಾಯಣರೇ ಕೊಡುವಂಥದ್ದು. ಅಂದರೆ ಒಂದು ತೀವ್ರವಾದಂತಹ ಸಮಸ್ಯೆಯಿಂದ ಮುಕ್ತಗೊಳಿಸಬೇಕು ನಿಮ್ಮನ್ನು ಅಂದರೆ ಇಲ್ಲಿ ನಾರಾಯಣರ ಅನುಗ್ರಹ ಬೇಕು. ಅದಕ್ಕಾಗಿ ಇಲ್ಲಿ ನಾರಾಯಣರ ಪೂಜೆ ಆಗಬೇಕು ಅನ್ನೋದನ್ನು ಇಲ್ಲಿ ಶಾಸ್ತ್ರ ಪುರಾಣಗಳು ತಿಳಿಸುತ್ತವೆ. ಕೆಲವು ವ್ಯಕ್ತಿಗಳಿಗೆ ತೀವ್ರವಾದಂತಹ, ವಿಪರೀತವಾದಂತಹ, ಬಾಧಿಸುವಂತಹ ವ್ಯಾಧಿಗಳಿರುತ್ತೆ.
ಅಂಥವರಿಗೂ ನಾರಾಯಣರ ರೂಪದಲ್ಲಿ ಧನ್ವಂತರಿ ಔಷಧಿ ನಾರಾಯಣರಾಗಿ ಜಗತ್ತಿಗೆ ಅವರು ಪಾಲನೆ ಮಾಡೋದನ್ನು ನೀವು ಶಾಸ್ತ್ರ ಪುರಾಣಗಳಿಂದ ತಿಳಿಬಹುದು. ಅದಕ್ಕಾಗಿ ನಮ್ಮ ಶಾಸ್ತ್ರದಲ್ಲಿ ವ್ಯಾಧಿಮುಕ್ತ ಮಂತ್ರ ಅನ್ನೋದೇ ಇಲ್ಲಿ ಹೆಸರು ಇರುವಂಥದ್ದು. ಅಂದರೆ ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ. ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ. ಈ ಒಂದು ಮಂತ್ರಗಳನ್ನು, ಈ ನಾಮಗಳನ್ನು ಪಠನೆ ಮಾಡೋದ್ರಿಂದ ನಿಮ್ಮ ವ್ಯಾಧಿಯಿಂದ ಮುಕ್ತರಾಗ್ತೀರಿ, ವ್ಯಾಧಿಯಿಂದ ನಿಮಗೆ ಸುಧಾರಣೆ ಆಗುತ್ತೆ ಅನ್ನೋದನ್ನು ಶಾಸ್ತ್ರ ಪುರಾಣಗಳಿಂದ ನಾವು ತಿಳಿಬಹುದು. ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಂತಹ ವಿಷಯದಲ್ಲಿ ನಾನು ಮುಂದಿನ ವಿಡಿಯೋಗಳಲ್ಲೂ ತಿಳಿಸ್ತಾ ಹೋಗ್ತೇನೆ. ನೋಡಿ, ಒಬ್ಬ ವ್ಯಕ್ತಿ ವಿಜಯವನ್ನು ಪಡೆದುಕೊಳ್ಬೇಕು ಅಂದರೆ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಪ್ರತಿಯೊಂದು ಮುಖ್ಯವೇ ಆಗಿರುತ್ತೆ. ಕುಟುಂಬವೂ ಮುಖ್ಯ, ಸಂಬಂಧಗಳು ಮುಖ್ಯವಾಗಿರುತ್ತೆ, ಆ ವ್ಯಕ್ತಿಯ ಮನಸ್ಸು ಮುಖ್ಯವಾಗಿರುತ್ತೆ, ಆ ವ್ಯಕ್ತಿಯ ವ್ಯಕ್ತಿತ್ವವು ಮುಖ್ಯವಾಗಿರುತ್ತೆ. ಹಾಗಾಗಿ ಬಹಳ ವಿಷಯಗಳಲ್ಲಿ ಎಲ್ಲ ಮಾರ್ಗದಲ್ಲಿ ನಿಮ್ಮನ್ನು ನೀವು ಸರಿಪಡಿಸಿಕೊಂಡಾಗ ಮಾತ್ರ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನೋಡಿ, ವಿಜಯ ಸಿಗುವುದು ಮಾತ್ರ ಅಲ್ಲ, ಆ ವಿಜಯ ನಿಮ್ಮನ್ನು ಇಷ್ಟಪಡಬೇಕಾಗತ್ತೆ. ನೋಡಿ, ಕೃಷ್ಣ ರಾಮರನ್ನು ನಾವು ನೋಡ್ಬೋದು, ಬುದ್ಧರನ್ನು ನಾವು ನೋಡ್ಬೋದು, ಆದಿಶಂಕರರನ್ನು ನಾವು ನೋಡ್ಬೋದು. ಅಂದರೆ ಇವರೆಲ್ಲ ವಿಷಯಗಳು ಇನ್ನೂ ವಿಜಯವಾಗಿ ಯಾಕೆ ಇದೆ ಅಂತ ಹೇಳಿದರೆ, ಅವರಲ್ಲಿದ್ದಂತಹ ಸ್ವಭಾವ, ತತ್ವ, ವಿಷಯಗಳು, ಆ ವಿಜಯ ಆ ಒಂದು ಅಸ್ತಿತ್ವದೊಂದಿಗೆ ಇರಲಿಕ್ಕೆ ಇಷ್ಟಪಡ್ತಾ ಇದೆ ಅನ್ನೋದೇ ಇಲ್ಲಿ ಅರ್ಥ. ನೋಡಿ, ಯಾವಾಗ ವಿಜಯ ಅನ್ನೋದು ಅವರನ್ನೇ ಇಷ್ಟಪಡುತ್ತೆ, ಆಗ ಆ ವಿಜಯ ಅನ್ನೋದು ಅವರ ಬಳಿಯೇ ಇರುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ಬಹಳ ಒಂದು ಫೌಂಡೇಶನಿಂದಲೂ ನೀವು ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಇವತ್ತು ಅಕ್ಷಯ ತೃತೀಯ. ಯಾವುದೇ ಒಂದು ಕ್ವಾಲಿಟೀಸ್ ಇಲ್ಲದೆ ಪಾಂಡವರಲ್ಲಿ ದ್ರೌಪದಿ ಮಾತೆಗೆ ಕೃಷ್ಣ ಅಕ್ಷಯ ಪಾತ್ರೆಯನ್ನು ನೀಡಿದ್ರ ಅನ್ನೋದನ್ನು ನೀವು ಯೋಚಿಸಬೇಕು. ಅಂದರೆ ಅವರಿಗೆ ಎಲ್ಲ ಒಂದು ಆ ಕ್ವಾಲಿಟೀಸ್, ಗುಣ, ಸ್ವಭಾವ, ಅರ್ಹತೆ ಇದ್ದಿದ್ದಕ್ಕೆ ಮಾತ್ರ ಅಲ್ಲಿ ಶ್ರೀಕೃಷ್ಣ ಅದನ್ನು ನೀಡಿದರು. ಹಾಗಾಗಿ ಯಾವುದೇ ಒಂದು ಪಡೆದುಕೊಳ್ಳಬೇಕಾದ್ರೆ ಅದಕ್ಕೆ ಬೇಕಾದಂತಹ ಯೋಗ್ಯತೆಯನ್ನು ಗಳಿಸಿಕೊಳ್ಬೇಕಾಗತ್ತೆ, ಅದನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಬಂದಂತಹ ಆ ವಿಜಯವನ್ನು ಹಿಡಿದು ಹಾಗೆ ಮೇಂಟೈನ್ ಮಾಡಬೇಕಾಗತ್ತೆ. ಬಹಳಷ್ಟು ವಿಷಯಗಳಿದೆ. ರಾಶಿಗಳಿಗೆ ಫಲಗಳನ್ನು ತಿಳಿಸ್ತೇನೆ. ಆದರೂ ನಿಮ್ಮೆಲ್ಲರಲ್ಲಿ ತಿಳಿಸೋದೇನೆಂದರೆ, ಪ್ರತಿ ವ್ಯಕ್ತಿಯು ಭಗವತ್ ನಾಮವನ್ನು ನಿತ್ಯ ಸರ್ವಕಾಲದಲ್ಲಿಯೂ ಮನನ ಮಾಡ್ತಾ ಇರೋದ್ರಿಂದ ನಿಮಗೆ ಭಗವಂತನೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತೆ. ಅದಕ್ಕೆ ನಿಮಗೆ ಏಕಾಂತವೇ ಇರಬೇಕು ಅನ್ನೋದಿಲ್ಲ. ಸರ್ವಕಾಲದಲ್ಲಿಯೂ ನೀವೇನೇನು ಕೆಲಸ ಮಾಡ್ತಾ ಇರ್ತೀರಾ, ಆ ಒಂದು ಕೆಲಸ ಕಾರ್ಯಗಳೊಂದಿಗೆ ಭಗವತ್ ನಾಮವನ್ನು ಮನನ ಮಾಡ್ತಾ ಹೋಗಿ, ಅಥವಾ ಅದಕ್ಕೊಂದಿಷ್ಟು ಕಾಲವನ್ನು ನೀಡಿ ನೀವು ಪಠನೆ ಮಾಡಲೂಬಹುದು. ಏಕೆಂದರೆ ನೀವು ಪಠಿಸುವಂತಹ ಆ ಮಂತ್ರಗಳು ವಾಯುವಿನಲ್ಲಿ, ಅಂದರೆ ವಾಯುಮಂಡಲದಲ್ಲಿ ಕಂಪನದೊಂದಿಗೆ ತೇಲಾಡ್ತಾ ಇರುತ್ತೆ. ದೇವತೆಗಳಿಗೆ ಅದು ಸೇರುತ್ತೆ. ಹಾಗಾಗಿ ನಿಮಗೆ ದೇವತೆಗಳ ಸಂಪರ್ಕ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಕೇಳ್ಬೋದು, ದೇವತೆಗಳೆಲ್ಲಿರ್ತಾರೆ ಅಂದರೆ, ಸಕಲ ದೇವತೆಗಳು ವಾಯುವಿನಲ್ಲಿಯೇ ಸಂಚಾರ ಆಗೋದ್ರಿಂದ ನಿಮ್ಮ ಶಬ್ದವು, ಮಂತ್ರ ಪಠನೆಯು ವಾಯುವಿನಲ್ಲಿಯೇ ಸಂಚಾರ ಆಗೋದ್ರಿಂದ ನೋಡಿ, ಇದೆಲ್ಲವೂ ವಿಜ್ಞಾನವಾಗಿ ನಾನು ತಿಳಿಸ್ತಾ ಇರುವಂಥದ್ದು. ಇಲ್ಲಿ ವಿಜ್ಞಾನ ಅಲ್ಲದೇ ಇರುವಂತಹ ವಿಷಯಗಳನ್ನು ನಾನು ತಿಳಿಸ್ತಾ ಇಲ್ಲ. ಮುಖ್ಯವಾಗಿ ಮಂತ್ರ ಪಠನೆಗಳಿಂದ ಮನಶುದ್ಧಿಯಾಗುತ್ತೆ. ಭಗವತ್ ನಾಮ ಸರ್ವಕಾಲದಲ್ಲಿಯೂ ಪಠನೆ ಮಾಡೋದ್ರಿಂದ ಆತ್ಮವಿಶ್ವಾಸ ಸರ್ವಕಾಲದಲ್ಲಿ ಇರುತ್ತೆ. ಯಾವ ವ್ಯಕ್ತಿಗೆ ಆತ್ಮವಿಶ್ವಾಸ ಇರುತ್ತೆ ಅಂಥವರು ಎಂಥ ಸಮಸ್ಯೆಗಳಿದ್ದರೂ ಹೊರಬರೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. 12 ರಾಶಿಗಳಲ್ಲಿ ಬರುವಂತಹ ನಕ್ಷತ್ರಗಳ ಆಧಾರಿತವಾಗಿ ಫಲಗಳನ್ನು ನೀವು ತಿಳಿದುಕೊಳ್ಬೇಕಾಗತ್ತೆ. ಮೇಷರಾಶಿಯವರಿಗೆ ನೋಡಿ, ಈ ಒಂದು ವಾರದಲ್ಲಿ ರಾಶ್ಯಾಧಿಪತಿ 12ನೇ ಸ್ಥಾನದಲ್ಲಿ ಇದ್ದಾರೆ. ನೋಡಿ, 12ನೇ ಸ್ಥಾನದಲ್ಲಿ ಇದ್ದಾಗ
ಈ ಗ್ರಹ ನಿಮಗೆ ಅಡೆತಡೆಗಳನ್ನು ನೀಡ್ತಾ ಇರ್ತಾರೆ. ಗೋಚಾರದಲ್ಲಿಯೂ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದೆ. ನಿಮಗೆ ಅನಾರೋಗ್ಯಗಳು ಬರ್ಬೋದು, ಒತ್ತಡಗಳು ಆಗಬಹುದು. ನಿಮಗೆ ನಿಮ್ಮ ಮನಸ್ಸು ಸರಿ ಇಲ್ಲದೆ ಹೊರಗಿನ ಜನರಿಂದಲೂ ನಿಮಗೆ ಸಮಸ್ಯೆಗಳಾಗ್ತಾ ಇರ್ಬೋದು. ಏನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಸೂರ್ಯನ ಸಂಬಂಧಪಟ್ಟಂತಹ ಪರಿಹಾರ ನೋಡಿ. ದುಷ್ಟರನ್ನು ನಾಶ ಮಾಡುವಂತಹ, ದುಷ್ಟ ಶಕ್ತಿಗಳನ್ನು ನಾಶ ಮಾಡುವಂತಹ ಶಕ್ತಿ ಸೂರ್ಯ ಶಕ್ತಿಗೆ ಇದೆ ಅನ್ನೋದನ್ನು ನೀವು ತಿಳಿಬೇಕಾಗತ್ತೆ. ಹಾಗಾಗಿ ಸೂರ್ಯ ನಿಮ್ಮ ರಾಶಿಯಲ್ಲೇ ಸಂಚರಿಸ್ತಾ ಇದ್ದಾರೆ. ಹಾಗಾಗಿ ನೀವು ಸೂರ್ಯ ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ. ಅದರಲ್ಲಿ ಸೂರ್ಯನ ಬೀಜಾಕ್ಷರ ಮಂತ್ರ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ನಿಮಗೆ. ಅದನ್ನು ನೀವು ಪಠನೆ ಮಾಡೋದ್ರಿಂದ ನಿಮಗೆ ಸಕ್ಸಸ್ ಅನ್ನೋದು ಬೇಗ ಸಿಗುತ್ತೆ. ಮತ್ತು ಆ ದುಷ್ಟರು ಯಾರು, ನಿಮಗೆ ಆ ದುಷ್ಟ ಶಕ್ತಿ, ಯಾವ ಒಂದು ನಕಾರಾತ್ಮಕವಾದ ಶಕ್ತಿಗಳಿಂದ ಸಮಸ್ಯೆಗಳಾಗ್ತಾ ಇರುತ್ತೆ ಮೇಷರಾಶಿಯವರಿಗೆ, ಅದರಿಂದ ಹೊರಬರೋದಕ್ಕೆ ಸಾಧ್ಯವಾಗುತ್ತೆ. ಓಂ ಧಾಂ ಹ್ರೀಂ ಹ್ರೌ ಸಹ ಸೂರ್ಯಾಯ ನಮಃ. ಈ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಬಹಳ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಓಂ ಹ್ರಾಂ ಹ್ರೀಂ ಹ್ರೌ ಸಹ ಸೂರ್ಯಾಯ ನಮಃ. ಇಲ್ಲಿ ಈ ಒಂದು ಬೀಜಾಕ್ಷರ ಬಹಳ ಮಹತ್ವವನ್ನು ಎಲ್ಲ ಕಡೆಯಲ್ಲಿಯೂ ಪಡೆದುಕೊಳ್ಳುತ್ತೆ. ನೀವು ಈ ಹ್ರೀಂ ಅನ್ನುವಂತಹ ಅಕ್ಷರವನ್ನು ನೀವು ಬೇರೆ ಬೇರೆ ಮಂತ್ರಗಳ ಜೊತೆಗೆ ನೀವು ಕೇಳಿರ್ತೀರ. ನಾನು ಇದರ ಒಂದು ವಿಷಯವನ್ನು ಇನ್ನೊಂದು ದಿನ ತಿಳಿಸ್ತೇನೆ. ಈ ಒಂದು ಹ್ರೀಂ ಅನ್ನುವಂತಹ ಈ ಒಂದು ಅಕ್ಷರದ ಬಗ್ಗೆ ಬಹಳ ವೈಬ್ರೇಷನ್ ಇರುವಂತಹ ಅಕ್ಷರವೂ ಆಗಿದೆ. ಇನ್ನು ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಬೇಕು. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ರೇವತಿ ನಕ್ಷತ್ರದಲ್ಲಿ ಸಂಚಾರ, ಆ ನಕ್ಷತ್ರಾಧಿಪತಿ ಬುಧ ಗ್ರಹ ನೀಚ ಆಗಿರೋದ್ರಿಂದ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ ಬಹಳ ಒಳ್ಳೆಯ ನಿರ್ಧಾರಗಳನ್ನು ಮಾಡುವುದಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವನ್ನು ಅರ್ಪಣೆ ಮಾಡುತ್ತಾ ನಿತ್ಯ ನೀವು ಪ್ರಾರ್ಥನೆ ಮಾಡಿ ಬಹಳ ಅನುಕೂಲಗಳಾಗುತ್ತೆ. ಮತ್ತು ಮುಖ್ಯವಾಗಿ ನಿಮಗೆ ಯಾವ ದಿನಾಂಕಗಳು ಬಹಳ ಸಪೋರ್ಟಿವ್ ಆಗಿ ಕೆಲಸವನ್ನು ಮಾಡುತ್ತೆ ಮತ್ತು ನಿಮಗೆ ವಿಜಯವನ್ನು ತಂದು ಕೊಡುತ್ತೆ. ಏನೇ ನಿಮಗೆ ದಶಾಭುಕ್ತಿ ಕೆಟ್ಟಿರಬಹುದು, ಸ್ವಲ್ಪ ಮಟ್ಟಿಗಾದರೂ ಪಾಸಿಟಿವ್ ಆಗಿ ರಿಸಲ್ಟನ್ನು ತಂದು ಕೊಡುವಂತಹ ದಿನಾಂಕಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಅಶ್ವಿನಿ ನಕ್ಷತ್ರದವರಿಗೆ 20ನೇ ದಿನಾಂಕ, 22ನೇ ದಿನಾಂಕ, 24ನೇ ದಿನಾಂಕ, 25ನೇ ದಿನಾಂಕ ಒಳ್ಳೆ ಫಲಗಳನ್ನು ನೀಡುತ್ತೆ. ಅದರಲ್ಲಿ ಶುಭವನ್ನು ಯಾವಾಗ ಆರಂಭಿಸಬೇಕು ಅನ್ನುವಂತಹ ವಿಷಯಗಳನ್ನು ತಿಳಿಯುವಾಗ ಎಲ್ಲ ನಕ್ಷತ್ರದವರಿಗೂ ನಾನು ತಿಳಿಸುವ ದಿನಾಂಕಗಳಲ್ಲಿ ಭಾನುವಾರ ಇದ್ದರೆ, ಸೋಮವಾರ ಇದ್ದರೆ ನೀವು ಹೊಸ ಆರಂಭಗಳನ್ನು ಮಾಡಿಕೊಳ್ಬಹುದು. ಮತ್ತು ಬುಧವಾರ ಮತ್ತು ಗುರುವಾರಗಳು ಇದ್ದರೂ ಹೊಸ ಆರಂಭಗಳನ್ನು ಮಾಡಿಕೊಳ್ಬಹುದು. ಏಕೆಂದರೆ ಸೋಮವಾರ ಮತ್ತು ಭಾನುವಾರ, ಸೋಮವಾರ ದ್ವಿತೀಯ ತೃತೀಯ ತಿಥಿಗಳಿರುತ್ತೆ. ಬುಧವಾರ ಷಷ್ಠಿ ತಿಥಿ ಇರುತ್ತೆ. ಅಲ್ಲಿ ನಕ್ಷತ್ರ ಶುಭವಾಗಿದ್ದರೆ ನಿಮಗೆ 50% ಶುಭವನ್ನು ನೀಡುತ್ತೆ. ಮತ್ತು ಗುರುವಾರ ಸಪ್ತಮಿ ತಿಥಿ ಇರುತ್ತೆ. ಪುನರ್ವಸು ನಕ್ಷತ್ರ ಇರುತ್ತೆ. ಯಾರಿಗೆಲ್ಲ, ಯಾವ ನಕ್ಷತ್ರದವರಿಗೆಲ್ಲ ಗುರುವಾರ ಶುಭ ಅಂತ ತಿಳಿಸ್ತೇನೆ, ಅಂಥವರು ಮುಖ್ಯ ಕೆಲಸ ಕಾರ್ಯಗಳಿದ್ದರೆ ನೀವು ಆರಂಭವನ್ನು ಮಾಡಿಕೊಳ್ಬಹುದು. ಇಲ್ಲಿ ಶುಕ್ರವಾರವೂ ಇರೋದ್ರಿಂದ ಶುಕ್ರವಾರ ಶುಭ ಅಂತ ನಿಮಗೆ ತಿಳಿದಿದೆ. ಆದರೆ ಆ ದಿನ ಅಷ್ಟಮಿ ತಿಥಿ ಇರುತ್ತೆ. ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿ, ವ್ಯವಹಾರ ಏನೇ ಇದ್ದರೂ ಮಾಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳಾಗೋದಿಲ್ಲ. ಆದರೆ ಹೊಸ ಆರಂಭವನ್ನು ಅಷ್ಟಮಿ ತಿಥಿ ದಿನ ಮಾಡಬಾರ್ದು ಅನ್ನೋದನ್ನು ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಬುಧವಾರ, ಗುರುವಾರ ಮತ್ತು ಭಾನುವಾರ, ಸೋಮವಾರ ಈ ದಿನಗಳಂದು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಭರಣಿ ನಕ್ಷತ್ರದವರಿಗೆ 21ನೇ ದಿನಾಂಕ, 19ನೇ ದಿನಾಂಕ, 21ನೇ ದಿನಾಂಕ, 23ನೇ ದಿನಾಂಕ, 25ನೇ ದಿನಾಂಕ ಒಳ್ಳೆ ಫಲಗಳನ್ನು ಈ ನಕ್ಷತ್ರಗಳು ನೀಡುತ್ತವೆ. ಕೃತಿಕಾ ನಕ್ಷತ್ರದವರಿಗೆ 20ನೇ ದಿನಾಂಕ, 22ನೇ ದಿನಾಂಕ, 24ನೇ ದಿನಾಂಕವು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ನೀಡುತ್ತೆ.
ಇನ್ನು ವೃಷಭ ರಾಶಿಯವರಿಗೆ ಇದರಲ್ಲಿ ಬರುವಂತಹ 3 ನಕ್ಷತ್ರಗಳು. ವೃಷಭ ರಾಶಿಗೆ ಅಕ್ಷಯ ತೃತೀಯ ದಿನವೇ ರಾಶ್ಯಾಧಿಪತಿ ಪ್ರವೇಶ ಆಗ್ತಾ ಇದ್ದಾರೆ. ಹಾಗಾಗಿ ಬಹಳ ವಿಷಯಗಳಲ್ಲಿ ರಾಶ್ಯಾಧಿಪತಿ ಶುಭ ಫಲವನ್ನು ನೀಡ್ತಾರೆ. ಆದರೆ 12ನೇ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ತಾರೆ. ಸೂರ್ಯ ಸಂಚಾರ ಆಗೋದ್ರಿಂದ ವಿಪರೀತ ಖರ್ಚು ಮತ್ತು ಹೊರಗಿನ ವಿದೇಶಿ ಸಂಬಂಧಪಟ್ಟಂತಹ ವಿಷಯಗಳು, ಪ್ರಯಾಣ, ಗೃಹಕ್ಕಾಗಿ ವಿಪರೀತ ಒಂದು ಖರ್ಚು ಮಾಡುವಂತೆ ಇಲ್ಲಿ ಸೂರ್ಯನ ಪ್ರಭಾವ ಆಗಲಿದೆ. ನಿಮ್ಮ ಐಡೆಂಟಿಟಿ ಅದಕ್ಕೇನಾದರೂ ಸಮಸ್ಯೆಗಳು ಆಗುವಂತಹ ಸಾಧ್ಯತೆ ಇದೆ. ಏಕೆಂದರೆ 12ನೇ ಸ್ಥಾನದಲ್ಲಿ ಉಚ್ಚ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ. ಇನ್ನುಳಿದಂತೆ ಲಾಭಸ್ಥಾನದಲ್ಲಿರುವ ಗ್ರಹಗಳು ಮತ್ತು ರಾಶಿಯಲ್ಲಿ ಇರುವ ಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ಪರಿಹಾರವಾಗಿ ಮತ್ತಷ್ಟು ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೇಕು ಅಂದರೆ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಮತ್ತು ಶ್ರೀದೇವಿಗೆ ನೀವು ದೇವಿ ಅಷ್ಟೋತ್ತರವನ್ನು ಪಠನೆ ಮಾಡ್ಬೋದು. ದುರ್ಗಿ ಆದರೂ ಆಗ್ಬೋದು, ಲಕ್ಷ್ಮಿ ಆದರೂ ಆಗ್ಬೋದು. ಕೆಂಪು ಹೂವನ್ನು ಅರ್ಪಣೆ ಮಾಡಿ ಮತ್ತು ಪರಿಮಳ ಬರುವಂತಹ ಸುಗಂಧಭರಿತ ಹೂವನ್ನು ಅರ್ಪಣೆ ಮಾಡೋದ್ರಿಂದ ಬಹಳ ಒಳ್ಳೆಯ ವಿಷಯಗಳನ್ನು ಪಡೆದುಕೊಳ್ತೀರಾ. ಮತ್ತು ನಿಮ್ಮ ರಾಶಿಗೆ ಸೂರ್ಯಗ್ರಹವು ಪ್ರವೇಶ ಆಗುವ ಮೊದಲೇ ಸೂರ್ಯನ ಆರಾಧನೆಯನ್ನು ಮಾಡೋದ್ರಿಂದ, ನೀವು ಸೂರ್ಯ ಬೀಜಾಕ್ಷರ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಪಾಸಿಟಿವ್ ರಿಸಲ್ಟನ್ನು ಪಡೆದುಕೊಳ್ತೀರಾ. ಇನ್ನು ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ ಕೆಲವು ಪಾದಗಳು ಬರೋದ್ರಿಂದ 20ನೇ ದಿನಾಂಕ, 22ನೇ ದಿನಾಂಕ, 24ನೇ ದಿನಾಂಕ ಒಳ್ಳೆ ಫಲಗಳನ್ನು ಈ ದಿನಗಳಂದು ಬರುವ ನಕ್ಷತ್ರಗಳು ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ರೋಹಿಣಿ ನಕ್ಷತ್ರದವರಿಗೆ 19, 21, 20, 23, 25 19, 21, 23, 25ನೇ ದಿನಾಂಕಗಳಂದು ಈ ನಕ್ಷತ್ರಗಳು ಒಳ್ಳೆ ರಿಸಲ್ಟನ್ನು ನೀಡುತ್ತವೆ. ಹಾಗಾಗಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಆ ದಿನ ಮಾಡ್ಬೋದು, ಯಾವುದೇ ವ್ಯವಹಾರಗಳಿದ್ದರೂ. ಮತ್ತು ಮೃಗಶಿರ ನಕ್ಷತ್ರದ 2 ಪಾದಗಳು ಅಲ್ಲಿ ಬರುತ್ತೆ. 19ನೇ ದಿನಾಂಕ, 20, 22, 24ನೇ ದಿನಾಂಕ ಬರುವಂತಹ ನಕ್ಷತ್ರಗಳು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಈ ವಾರದಲ್ಲಿ ನೀಚ ಆಗಿದ್ದು, ನೀವು ಇಲ್ಲಿ ವಿಷ್ಣುವಿನ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡಿಕೊಳ್ಬೇಕು. ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಶೀಘ್ರ ಕೋಪ ಬರುವುದು, ಒತ್ತಡಗಳಿಗೆ ಸಿಲುಕಿಕೊಳ್ಳುವುದು, ನಿರ್ಧಾರಗಳನ್ನು ಸರಿ ಮಾಡೋದಕ್ಕೆ ಸಾಧ್ಯವಾಗದೇ ಇರುವುದು, ಈ ರೀತಿ ನಿಮಗೆ ಸಮಸ್ಯೆ ಆಗ್ತಾ ಇರುತ್ತೆ. ಬುಧ ನೀಚ ಇರೋದ್ರಿಂದ, ಆದರೆ ಕೆಲಸ ಕಾರ್ಯಗಳು ಇರುತ್ತೆ, ನಿಮಗೆ ಹೆಚ್ಚಿನ ಕೆಲಸ ಇರುತ್ತೆ. ಆದರೂ ಇಲ್ಲಿ ಬುಧ ನೀಚ ಇರೋದ್ರಿಂದ ಅದನ್ನು ನಿಭಾಯಿಸೋದು ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಬುಧನ ಸಂಬಂಧಪಟ್ಟಂತೆ ಇಲ್ಲಿ ವಿಷ್ಣು ಅಷ್ಟೋತ್ತರ ಪಠನೆ ಮಾಡೋದ್ರಿಂದ ಬುಧ ಬಲಗೊಳ್ತಾರೆ, ಬುದ್ಧಿಬಲ ಹೆಚ್ಚಾಗುತ್ತೆ. ಇನ್ನು ಇತರ ಗ್ರಹಗಳಲ್ಲಿ ಶುಕ್ರ ಗ್ರಹ 12ನೇ ಸ್ಥಾನ ಪ್ರವೇಶ ಆಗ್ತಾ ಇರೋದ್ರಿಂದ ಖರ್ಚಿನ ವಿಷಯದಲ್ಲಿ ಸರಿಯಾದಂತಹ ಪ್ಲ್ಯಾನ್ ಮಾಡಿ ಖರ್ಚು ಮಾಡಿ. ಇನ್ನುಳಿದಂತೆ ಸೂರ್ಯಗ್ರಹ, ಗುರುಗ್ರಹ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ. ಈ ಒಂದು ರಾಶಿಯವರಿಗೆ ಮೃಗಶಿರ ನಕ್ಷತ್ರದ 2 ಪಾದಗಳು ಅಲ್ಲಿ ಬರೋದ್ರಿಂದ 19, 20, 22, 24ನೇ ದಿನಾಂಕ ಮೃಗಶಿರ ನಕ್ಷತ್ರ. ಮಿಥುನ ರಾಶಿಯವರಿಗೆ ಈ ದಿನಾಂಕಗಳು ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ಆರಿದ್ರಾ ನಕ್ಷತ್ರದವರಿಗೆ 20, 21, 23ನೇ ದಿನಾಂಕ ಒಳ್ಳೆಯ ರಿಸಲ್ಟನ್ನು ಕೊಡ್ತವೆ. ಈ ದಿನಾಂಕದಿಂದ ಬರುವ ನಕ್ಷತ್ರಗಳು ಅಕ್ಷಯ ತೃತೀಯ ದಿನ ಅಂದರೆ ಅರ್ಲಿ ಮಾರ್ನಿಂಗ್ ಭರಣಿ ನಕ್ಷತ್ರ ಒಳ್ಳೆ ಫಲ ಕೊಡೋದಿರುತ್ತೆ. ಮತ್ತು ಸೋಮವಾರವು ಒಳ್ಳೆ ಫಲವನ್ನು ನೀಡುತ್ತೆ. ಮತ್ತು ಪುನರ್ವಸು ನಕ್ಷತ್ರ 23ನೇ ದಿನಾಂಕ ಇರಲಿದೆ, ಸಪ್ತಮಿ ಇರುತ್ತೆ. ಆ ದಿನವೂ ನೀವು ಒಳ್ಳೆ ಏನಾದರೂ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅಂದರೆ ಮಾಡಿಕೊಳ್ಬಹುದು ಆರಿದ್ರಾ ನಕ್ಷತ್ರದವರು. ಇನ್ನು ಪುನರ್ವಸು ನಕ್ಷತ್ರ ಅಲ್ಲಿ ಬರೋದ್ರಿಂದ ಪುನರ್ವಸು ನಕ್ಷತ್ರದವರಿಗೆ ಮಿಥುನ ರಾಶಿಯವರಿಗೆ
19ನೇ ದಿನಾಂಕ, 21ನೇ ದಿನಾಂಕ, 22ನೇ ದಿನಾಂಕ, 24ನೇ ದಿನಾಂಕ ಪಾಸಿಟಿವ್ ರಿಸಲ್ಟನ್ನು ಈ ದಿನಾಂಕಗಳಲ್ಲಿ ಬರುವಂತಹ ನಕ್ಷತ್ರಗಳು ನೀಡ್ತವೆ. ಹಾಗಾಗಿ ನಿಮ್ಮ ಬಂಡವಾಳ ಹೂಡಿಕೆ ಮತ್ತಿತರ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಬಹುದು. ಇನ್ನು ಕಟಕ ರಾಶಿಯವರಿಗೆ ನಿಮ್ಮ ಕರ್ಮಸ್ಥಾನದಲ್ಲಿ ಉಚ್ಚವಾಗಿ ಗ್ರಹ ಸಂಚಾರ, ಸೂರ್ಯಗ್ರಹ ಸಂಚಾರ, ಸ್ಥಾನಮಾನಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದ್ದೀರಾ. ಇಲ್ಲಿ ಕಟಕ ರಾಶಿಯವರು ನೀವು ನಿಮ್ಮ ಮುಖ್ಯವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಥಾರಿಟಿವ್ ಪರ್ಸನ್ಸ್ ಯಾರೇ ಇದ್ದರೂ ಅವರ ಸಪೋರ್ಟಿವ್ ಇರಲಿದೆ ಈ ಒಂದು ವಾರದಲ್ಲಿ. ಈ ಹಿಂದಿನ ದಿನಗಳಲ್ಲಿ ಇತರ ಗ್ರಹಗಳ ಸಂಚಾರದಿಂದ ಸಮಸ್ಯೆಗಳಿತ್ತು. ಆದರೆ ಇನ್ನು ಬರುವಂತಹ ದಿನಗಳಲ್ಲಿ ಪಾಸಿಟಿವ್ ರಿಸಲ್ಟನ್ನು ಪಡೆದುಕೊಳ್ತೀರಾ. ಈ ಒಂದು ರಾಶಿಯವರು ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂದರೆ, ಕಟಕ ರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವ ಮೊದಲು ಕೆಂಪು ಕುಂಕುಮವನ್ನು ಅಥವಾ ಕೇಸರಿಯನ್ನು ಹಣೆಯಲ್ಲಿ ಧಾರಣೆ ಮಾಡಿ, ಅಥವಾ ನಿಮ್ಮ ಕೈಗೆ ಕೆಂಪು ದಾರ, ಕೇಸರಿ ದಾರಗಳನ್ನಾದರೂ ಕಟ್ಕೊಳ್ಳೋದ್ರಿಂದ ಈ ಒಂದು ವಾರದಲ್ಲಿ ಶುಭ ಫಲವನ್ನು ಪಡೆದುಕೊಳ್ತೀರಾ. ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ, ದಶಮದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಈ ಒಂದು ವಾರದಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂತಹ ದಿನಾಂಕಗಳು ಪುನರ್ವಸು ನಕ್ಷತ್ರದವರಿಗೆ 19, 21, 22, 24 ಈ ದಿನಾಂಕಗಳಲ್ಲಿ ಬರುವಂತಹ ನಕ್ಷತ್ರಗಳು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಪುಷ್ಯ ನಕ್ಷತ್ರದವರಿಗೆ 20ನೇ ದಿನಾಂಕ, 22, 23, 25ನೇ ದಿನಾಂಕ ಈ ನಕ್ಷತ್ರದವರಿಗೆ ಆ ದಿನಗಳಲ್ಲಿ ಬರುವಂತಹ ನಕ್ಷತ್ರಗಳು ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ. ಆಶ್ಲೇಷ ನಕ್ಷತ್ರದವರಿಗೆ 21ನೇ ದಿನಾಂಕ, 23ನೇ ದಿನಾಂಕ, 24ನೇ ದಿನಾಂಕ ಒಳ್ಳೆ ಪಾಸಿಟಿವ್ ರಿಸಲ್ಟನ್ನು ಈ ದಿನಾಂಕಗಳಲ್ಲಿ ಬರುವಂತಹ ನಕ್ಷತ್ರಗಳು ಫಲವನ್ನು ನೀಡುತ್ತವೆ. ಇವುಗಳನ್ನು ತಿಳಿದುಕೊಂಡು ನಿಮ್ಮ ಆ ದಿನಗಳಲ್ಲಿ ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿ ಅನ್ನೋದನ್ನು ಕಟಕ ರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೇನೆ. ಸಿಂಹ ರಾಶಿಯವರಿಗೆ ರಾಶ್ಯಾಧಿಪತಿ ಉಚ್ಚ ಆಗಿದ್ದಾರೆ 9ನೇ ಸ್ಥಾನದಲ್ಲಿ. ಆದರೂ ನಿಮ್ಮ ಅಷ್ಟಮ ಆಯುಷ್ಯ ಸ್ಥಾನದಲ್ಲಿ ಶನಿ ಕುಜ ಸಂಚಾರ ಅಶುಭ. ಆ ಸ್ಥಾನದಲ್ಲಿ ಬುಧ ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಅಶುಭ. ಬಹಳ ವಿಷಯಗಳಲ್ಲಿ ಸೆಲ್ಫ್ ಕೇರನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಮತ್ತು ನೀವು ನಿಮ್ಮ ಒಂದು ಸಕ್ಸಸ್ಗೆ ಬೇಕಾಗುವಂತೆ ಸೂರ್ಯನ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಓಂ ಹ್ರಾಂ ಹ್ರೀಂ ಹ್ರೌ ಸಹ ಸೂರ್ಯಾಯ ನಮಃ ಈ ಬೀಜಾಕ್ಷರದ ಮಂತ್ರವನ್ನು ನಿತ್ಯ ಪಠಿಸಿ ಪ್ರಾರ್ಥನೆಯನ್ನು ನಿತ್ಯ ಮಾಡೋದ್ರಿಂದ ನಿಮಗೆ ಈ ವಿಶ್ವಶಕ್ತಿಯ ಮೂಲ ಶಕ್ತಿಯ ರಕ್ಷೆ ಸಿಗುತ್ತೆ. ಇನ್ನು ನಿಮಗೆ ಯಾವ ದಿನಾಂಕಗಳಲ್ಲಿ ಈ ಒಂದು ರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತೆ, ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಯಾವ ರಿಸಲ್ಟನ್ನು ಅಂದರೆ ಈ ನಕ್ಷತ್ರದವರು ಯಾವ ದಿನಾಂಕಗಳು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ನೋಡಿ. ಸಿಂಹ ರಾಶಿಯಲ್ಲಿ ಬರುವಂತಹ ಮಖ ನಕ್ಷತ್ರದವರು 20ನೇ ದಿನಾಂಕ, 22ನೇ ದಿನಾಂಕ, 24ನೇ ದಿನಾಂಕ, 25ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪುಬ್ಬ ನಕ್ಷತ್ರದವರು 19, 21, 23, 25ನೇ ದಿನಾಂಕ. ಉತ್ತರ ನಕ್ಷತ್ರದವರು 20, 22, 24ನೇ ದಿನಾಂಕ. ಈ ದಿನಾಂಕಗಳಲ್ಲಿ ಬರುವಂತಹ ನಕ್ಷತ್ರಗಳು ನಿಮಗೆ ಪಾಸಿಟಿವ್ ಆಗಿ ಒಳ್ಳೆ ರಿಸಲ್ಟನ್ನು ಕೊಡಲಿದೆ. ಆ ದಿನ ನೋಡಿ, ಒಬ್ಬ ವ್ಯಕ್ತಿ ಟೀ ಅಂಗಡಿ ಇಟ್ಟಿದ್ದರೂ ಅವರಿಗೆ ಪಾಸಿಟಿವ್ ಆಗಿ ವರ್ಕ್ ಆಗಬೇಕು ಅಂದರೆ ಆ ದಿನ ಏನು ಬಂಡವಾಳ ಹಾಕ್ತಾರೆ, ಆ ದಿನ ಏನು ಮಾಡಿರ್ತಾರೆ ಅದು ಅವರಿಂದ ಖರ್ಚಾಗಬೇಕು, ಲಾಭವೂ ಬರಬೇಕು. ಯಾವುದೇ ವ್ಯವಹಾರ ಆದರೂ ಆಗ್ಬೋದು, ತರಕಾರಿ ಆದರೂ ಆಗ್ಬೋದು, ಹೂವಿನ ವ್ಯಾಪಾರ ಆದರೂ ಆಗ್ಬೋದು. ಇದರಲ್ಲಿ ಅವರು ಬಂಡವಾಳ ಹಾಕುವಾಗ ಯಾವ ನಕ್ಷತ್ರಗಳಲ್ಲಿ ನಿಮಗೆ ಅಶುಭ ಅಂತ ಇರುತ್ತೆ ಅದರಲ್ಲಿ ಏನು ಫಲವನ್ನು ಹೆಚ್ಚು ನೀವು ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಒಂದು ನಕ್ಷತ್ರಗಳು ನಿಮಗೆ ಶುಭ ಅನ್ನೋದನ್ನು ನೀಡ್ತಾರೆ ಅಂಥದ್ರಲ್ಲಿ ನೀವು ಆ ದಿನ ಹೆಚ್ಚು ಬಂಡವಾಳ ಹಾಕೋದ್ರಿಂದ ಹೆಚ್ಚು ಫಲವನ್ನು ಪಡೆದುಕೊಳ್ತೀರ. ದಿನ ಆರಾಮದಾಯಕವಾಗಿರುತ್ತೆ, ಅದರಿಂದ ನಿಮಗೆ ಲಾಭವೂ ಬರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ
ಕನ್ಯಾ ರಾಶಿಯಾಧಿಪತಿ ನೀಚ ಆಗಿದ್ದರೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳು ಆಗ್ತಾ ಇರುತ್ತೆ. ಮುಖ್ಯವಾಗಿ ವಿಷ್ಣು ಅಷ್ಟೋತ್ತರವನ್ನು ನೀವು ಪಠನೆ ಮಾಡಲೇಬೇಕಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವ ಮೊದಲು ಶ್ರೀ ಮಹಾವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಮನೆಯಿಂದ ಹೊರಡಬೇಕಾಗತ್ತೆ. ನೋಡಿ, ತುಳಸಿ ದಳಕ್ಕೆ, ಆ ತುಳಸಿಗೆ ಬಹಳಷ್ಟು ಮಹತ್ವ ಇದೆ. ಇಲ್ಲಿ ಯಾವುದೇ ಒಂದು ಪರಿಹಾರವನ್ನು ನಾವು ತಿಳಿಸುವಾಗ ಅದರ ಸಂಪೂರ್ಣವಾದಂತಹ ವಿಷಯಗಳನ್ನು ನಾವು ತಿಳಿಬೇಕಾಗತ್ತೆ. ಇದರ ಸಂಬಂಧಪಟ್ಟಂತೆ ಈ ತುಳಸಿಯನ್ನು ನೀವು ಹೊರಗೆ ಹೋಗುವಾಗ ತೆಗೆದುಕೊಂಡು ಹೋಗೋದ್ರಿಂದ ಇಲ್ಲಿ ಸಕ್ಸಸ್ ಸಿಗುತ್ತೆ ಅನ್ನೋದನ್ನು ನಾವು ಪುರಾಣಗಳಿಂದ ತಿಳಿಬಹುದು. ಹಾಗಾಗಿ ಕೆಲವರನ್ನು ನೀವು ನೋಡ್ಬೋದು, ಮನೆಯಿಂದ ಹೊರಗೆ ಹೋಗುವಾಗ ತುಳಸಿಯನ್ನು ಸುಮಂಗಲಿಯರ ಕೈಯಿಂದ ಕೇಳ್ಕೊಂಡು ಹೋಗ್ತಾರೆ. ಈ ವಿಷಯ ಇನ್ನೊಂದು ದಿನ ನಾನು ತಿಳಿಸ್ತೇನೆ. ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ ಮತ್ತು ನಿತ್ಯ ತುಳಸಿ ದಳವನ್ನು ಶ್ರೀ ಮಹಾವಿಷ್ಣುವಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಮತ್ತು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಮತ್ತು ಇತರರೊಂದಿಗೆ ವ್ಯವಹರಿಸುವಾಗ ಕಲಹ ಆಗದಂತೆ ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅಷ್ಟಮದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಯಾವುದೋ ವಿಷಯಗಳಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಕಾಲ ಆಗಿರುತ್ತೆ. ನಿಮ್ಮ ರಾಶ್ಯಾಧಿಪತಿಯು ನೀಚ ಆಗಿರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಕನ್ಯಾ ರಾಶಿಯವರಿಗೆ, ಅದರಲ್ಲಿ ಬರುವಂತಹ ಉತ್ತರ ನಕ್ಷತ್ರದವರಿಗೆ 20, 22, 24ನೇ ದಿನಾಂಕ ಪಾಸಿಟಿವ್ ರಿಸಲ್ಟನ್ನು ತಂದುಕೊಡುತ್ತೆ. ಹಸ್ತ ನಕ್ಷತ್ರದವರಿಗೆ 19, 21, 23, 25ನೇ ದಿನಾಂಕ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ. ಚಿತ್ತಾ ನಕ್ಷತ್ರದ 2 ಪಾದಗಳು ಅಲ್ಲಿ ಬರೋದ್ರಿಂದ 19, 20, 22, 24ನೇ ದಿನಾಂಕವು ಒಳ್ಳೆ ಫಲಗಳನ್ನು ನೀಡುತ್ತೆ. ಆ ದಿನಗಳಲ್ಲಿ ಬರುವಂತಹ ನಕ್ಷತ್ರವು ನಿಮಗೆ ಸಹಾಯಕವಾಗಿ ಒಳ್ಳೆ ಫಲವನ್ನು ನೀಡಲಿವೆ. ಈ ಪರಿಹಾರಗಳು ನಾನೇನು ತಿಳಿಸ್ತಾ ಇದ್ದೇನೆ ನಿಮ್ಮ ನಕ್ಷತ್ರ ಆಧಾರಿತವೇ ಆಗಿರುತ್ತೆ, ನಿಮ್ಮ ಜನ್ಮ ನಕ್ಷತ್ರ ಆಧಾರಿತವಾಗಿರುತ್ತೆ. ತುಲಾರಾಶಿಯವರಿಗೆ ಭಾನುವಾರ ಈ ದಿನವೇ ನಿಮ್ಮ ರಾಶ್ಯಾಧಿಪತಿ ನಿಮ್ಮ ಸಪ್ತಮ ಸ್ಥಾನದಿಂದ ಅಷ್ಟಮಕ್ಕೆ ಪ್ರವೇಶ ಆಗ್ತಾರೆ. ಯಾಕೋ ಏನು ಬಯಕೆಗಳು ಆಸೆಗಳು ಈಡೇರೋದಕ್ಕೆ ಕಷ್ಟ ಆಗಬಹುದು. ಆದರೂ ಪ್ರಯತ್ನವನ್ನು ಪಡಿ. ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ ನಿತ್ಯ ಮತ್ತು ದೇವಿಗೆ ಇಷ್ಟವಾಗುವಂತಹ ಸಿಹಿಯನ್ನು ನೈವೇದ್ಯ ಮಾಡುವಂಥದ್ದು, ಪರಿಮಳ ಬರುವಂತಹ ಪುಷ್ಪಗಳನ್ನು ಅರ್ಪಣೆ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ, ಶುಕ್ರ ಬಲಗೊಳ್ತಾರೆ, ನಿಮ್ಮ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಆ್ಯಕ್ಟಿವ್ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚಾಗಿ ಮುಂದುವರಿಬಹುದು. ತುಲಾರಾಶಿಯಲ್ಲಿ ಬರುವಂತಹ ಚಿತ್ತಾ ನಕ್ಷತ್ರದ 2 ಪಾದಗಳು ಅಲ್ಲಿ ಬರುತ್ತೆ. 19, 20, 22ನೇ ದಿನಾಂಕಗಳಲ್ಲಿ ಬರುವಂತಹ ನಕ್ಷತ್ರವು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ನೀಡುತ್ತೆ. ಸ್ವಾತಿ ನಕ್ಷತ್ರದವರಿಗೆ 20ನೇ ದಿನಾಂಕ ಮತ್ತು 21ನೇ ದಿನಾಂಕ, 23ನೇ ದಿನಾಂಕ. ಇಲ್ಲಿ ಸ್ವಾತಿ ನಕ್ಷತ್ರದಿಂದ ಈ ನಕ್ಷತ್ರಗಳು 8ನೇ ಸ್ಥಾನದಲ್ಲಿ ಬರುತ್ತೆ, ಅಂದರೆ 20ನೇ ದಿನಾಂಕ. ಆದರೆ ಹೊಸ ಕೆಲಸ ಕಾರ್ಯಗಳ ಆರಂಭವನ್ನು ಮಾಡಬೇಡಿ. ಆದರೆ ತಕ್ಕ ಮಟ್ಟಿಗೆ ಈ ನಕ್ಷತ್ರಗಳು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ. ಆದರೂ ಸ್ವಲ್ಪ ಕಷ್ಟ, ಅಡೆತಡೆಗಳು ಅಥವಾ ಏನೋ ಒಂದು ಎಳೆದಾಟ ಇದ್ದೇ ಇರುತ್ತೆ. ಆ ನಂತರ ನಿಮಗೆ ಫಲ ಸಿಗುವುದಿರುತ್ತೆ. ಏಕೆಂದರೆ ಆ ದಿನ ಬರುವ ನಕ್ಷತ್ರಗಳು ಅಷ್ಟಮದಲ್ಲಿವೆ ನಿಮ್ಮ ರಾಶಿಯಿಂದ. ಅಂದರೆ ಸೋಮವಾರ ಮಂಗಳವಾರ ಬರುವಂತಹ ನಕ್ಷತ್ರಗಳು. ಇಲ್ಲಿ ನಾನು ತಿಳಿಸಿರುವಂಥದ್ದು 20, 21, 23ನೇ ದಿನಾಂಕವನ್ನು ಮಾತ್ರ ಇಲ್ಲಿ ತಿಳಿಸಿದ್ದೀನಿ. ಅದರಲ್ಲಿ 23ನೇ ದಿನಾಂಕ ನೀವು ವಿಶೇಷವಾಗಿ ಏನಾದರೂ ಹೊಸದಾಗಿ ಆರಂಭಿಸಬೇಕಾದ್ರೆ ಆ ದಿನ ನೀವು ಆರಂಭಿಸಬಹುದು. ಪುನರ್ವಸು ನಕ್ಷತ್ರ ನಿಮಗೆ ಸಂಪತ್ತಾರೆ ಆಗುತ್ತೆ, ಒಳ್ಳೆ ಫಲವನ್ನು ನೀಡುತ್ತೆ. ಸಪ್ತಮಿ ತಿಥಿ ಇದೆ, ಗುರುವಾರ ವಾರ ಆಗಿರುತ್ತೆ. ಇನ್ನು ವಿಶಾಖ ನಕ್ಷತ್ರದವರಿಗೆ 19ನೇ ದಿನಾಂಕ, 21ನೇ ದಿನಾಂಕ, 22ನೇ ದಿನಾಂಕ, 24ನೇ ದಿನಾಂಕ, ಈ ದಿನಾಂಕಗಳು ಒಳ್ಳೆ ರಿಸಲ್ಟನ್ನು ತಂದುಕೊಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನವನ್ನು ನೀವು ಪಡಬಹುದು. ವೃಶ್ಚಿಕ ರಾಶಿಯವರಿಗೆ
ರಾಶ್ಯಾಧಿಪತಿ ಪಂಚಮ ಸ್ಥಾನದಲ್ಲಿ ಶನಿಗ್ರಹದೊಂದಿಗಿರೋದ್ರಿಂದ ನಿಮ್ಮ ಎನರ್ಜಿಯನ್ನು ಈ ಗ್ರಹ ಕಂಟ್ರೋಲ್ ಮಾಡ್ತಾ ಇರುತ್ತೆ. ವೃಶ್ಚಿಕ ರಾಶಿಯವರು ಬಹಳ ಭಾವನಾ ಜೀವಿಗಳು, ಅಂದರೆ ಇನ್ನರ್ ಒಂದು ಭಾವನೆಗಳಿಂದ ನಿಮ್ಮ ಒಂದು ಎಮೋಷ್ನಲ್ ಫೀಲಿಂಗ್ಸ್ ಇರುತ್ತೆ. ನೋಡಿ, ವೃಶ್ಚಿಕ ರಾಶಿಯವರು ಬಹಳ ಸ್ಟ್ರಾಂಗ್ ಆಗಿರ್ತಾರೆ, ಆದರೆ ಒಳಗೆ ಅವರು ಹೀಗೆ ಇರ್ತಾರೆ. ಯಾಕೆ ಅಂದರೆ ನಿಮ್ಮ ಜನನ ಯಾವಾಗ ಆಗಿರುತ್ತೆ ಅಂದರೆ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲಿ ನೀಚ ಆದಾಗ ಜನನ ಆಗಿರುತ್ತೆ. ಚಂದ್ರ ನೀಚ ಆಗಿ ಜಲತತ್ವ ರಾಶಿಯಲ್ಲಿ ಇದ್ದಾಗ ನಿಮ್ಮ ಜನನ ಆಗಿರುತ್ತೆ. ಮತ್ತು ನಿಮ್ಮ ಒಂದು ಪರ್ಸ್ನಾಲಿಟಿ ಹೇಗೆ ಅಂದರೆ ನಿಗೂಢ ವ್ಯಕ್ತಿತ್ವ ನಿಮ್ಮಲ್ಲಿ ಇರುತ್ತೆ. ಯಾಕೆ ಅಂದರೆ ಕಾಲಪುರುಷನ ಅಂಗಗಳಲ್ಲಿ ಈ ರಾಶಿ 8ನೇ ಸ್ಥಾನ ಮತ್ತು ಅದರ ಒಂದು ರಂಧ್ರ ಸ್ಥಾನ ಅಂತ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ. ನೋಡಿ, ರಂಧ್ರದಲ್ಲಿ ಏನಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ. ಈ ಜಗತ್ ಸೃಷ್ಟಿಯಲ್ಲಿ ಈ ರಂಧ್ರ, ಈ ಬಿಂದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹೀಗೆ ನಿಗೂಢವಾದಂತಹ ವಿಷಯಗಳು, ರಹಸ್ಯ ವಿಷಯಗಳು ವೃಶ್ಚಿಕ ರಾಶಿಯವರಲ್ಲಿರುತ್ತೆ. ಬಹಳ ಧೈರ್ಯವಂತರು, ಬಹಳ ಅಂತರ್ಜ್ಞಾನ ನಿಮ್ಮಲ್ಲಿ ಇರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನನ ಆದವರಿಗೆ ನಿಮ್ಮ ಒಂದು ರಾಶಿಯಿಂದ 6ನೇ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ತಾರೆ. ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಗಮನವೆಲ್ಲವೂ ನಿಮ್ಮ ವೃತ್ತಿಯ ಬಗ್ಗೆಯೇ ಇರಲಿದೆ. ಹಾಗಾಗಿ ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ, ಮತ್ತು ನೀವು ಶನಿಯ ಸಂಬಂಧಪಟ್ಟಂತೆ ಇಲ್ಲಿ ಪಂಚಮ ಶನಿ ನಡೀತಾ ಇರೋದ್ರಿಂದ ಹನುಮಾನ್ ಚಾಲಿಸವನ್ನು ನಿತ್ಯ ಪಠನೆ ಮಾಡಬೇಕಾಗುತ್ತೆ. ಮತ್ತು ಆ ರಾಶಿಯಲ್ಲೇ ನಿಮ್ಮ ರಾಶ್ಯಾಧಿಪತಿ ಸಂಚಾರ ಮಾಡೋದ್ರಿಂದ ಸುಬ್ರಹ್ಮಣ್ಯ ದೇವರನ್ನು ಆರಾಧಿಸಿ ನಿತ್ಯ ಕೆಂಪು ಹೂವನ್ನು ಅರ್ಪಣೆ ಮಾಡಿ ದೇವರಿಗೆ. ಮತ್ತು ಇಲ್ಲಿ ಬುಧ ನೀಚ ಇರೋದರಿಂದ ಬುದ್ಧಿ ಸ್ಥಾನದಲ್ಲಿ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ. ನಿಮಗೆ ಯಾವ ನಕ್ಷತ್ರಗಳಲ್ಲಿ, ಅಂದರೆ ನಿಮ್ಮ ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು, 3 ನಕ್ಷತ್ರಕ್ಕೆ ಯಾವ ನಕ್ಷತ್ರಗಳು ಫಲವನ್ನು ನೀಡುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ವಿಶಾಖ ನಕ್ಷತ್ರದ ಕೆಲವು ಪಾದಗಳು ಅಲ್ಲಿ ಬರುತ್ತೆ. 19, 21, 22, 24 ಈ ದಿನಾಂಕಗಳಲ್ಲಿ ಬರುವ ನಕ್ಷತ್ರಗಳು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ನೀಡುತ್ತೆ. ಅನುರಾಧ ನಕ್ಷತ್ರದವರಿಗೆ 20, 22, 23, 25ನೇ ದಿನಾಂಕಗಳು ಪಾಸಿಟಿವ್ ರಿಸಲ್ಟನ್ನು ನೀಡುತ್ತೆ. ಕೆಲಸ ಕಾರ್ಯಗಳ ಅನುಕೂಲ ಆಗುತ್ತೆ. ಜ್ಯೇಷ್ಠ ನಕ್ಷತ್ರದವರಿಗೆ 21, 23, 24ನೇ ದಿನಾಂಕ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ರಾಶ್ಯಾಧಿಪತಿ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ. ನೋಡಿ, ರಾಶ್ಯಾಧಿಪತಿಯೇ ಪುನರ್ವಸು ಸ್ವನಕ್ಷತ್ರದಲ್ಲಿ ಸಂಚರಿಸುವಾಗ ಒಳ್ಳೆಯ ಫಲಗಳನ್ನು ನೀಡಬೇಕು. ಆದರೆ ಈ ಧನಸ್ಸು ರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತೆ. ಪುನರ್ವಸು ನಕ್ಷತ್ರ 3 ನಕ್ಷತ್ರಗಳಿಗೆ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಪೂರ್ವಾಷಾಢ ನಕ್ಷತ್ರಕ್ಕೆ ಇಲ್ಲಿ ಒಳ್ಳೆ ಫಲವನ್ನು ಆ ಒಂದು ಗ್ರಹ ಸಂಚಾರ ಇಲ್ಲಿ ನೀಡಲಿದ್ದು, ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಇತರ ಗ್ರಹಗಳ ಸಂಚಾರವನ್ನು ನೀವು ನೋಡ್ಬೋದು. ಅಂದರೆ ಇಲ್ಲಿ ಕಲಹಗಳನ್ನು ಮಾಡಿಕೊಳ್ಳುವಂತೆ, ಭವಿಷ್ಯದ ಚಿಂತೆ ಮಾಡುವಂತೆ, ಅಂದರೆ ಮನೆಯಲ್ಲಿ ಯಾವುದೋ ಸಮಸ್ಯೆ ನಿಮ್ಮನ್ನು ಬಾಧಿಸುವಂತೆ, ಹಿಂದೆ ತೆಗೆದುಕೊಂಡಂತಹ ನಿಮ್ಮ ನಿರ್ಧಾರಗಳಿಂದ ನೀವು ಬಾಧೆ ಪಡುವಂತೆ ಇಲ್ಲಿ ಧನಸ್ಸು ರಾಶಿಯವರಿಗೆ ಚತುರ್ಥದಲ್ಲಿ ಸಂಚಾರ ಮಾಡುವ ಗ್ರಹಗಳು ಫಲವನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಶಾಂತತೆಗೆ ಬೇಕಾಗುವಂತಹ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಧ್ಯಾನವನ್ನು ಮಾಡ್ಕೊಳ್ಳಿ. ಅಂದರೆ ನಿತ್ಯ ಧ್ಯಾನವನ್ನು ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಮನಸ್ಸು ಶಾಂತವಾಗುತ್ತೆ. ನಿತ್ಯ ಮಾಡಬೇಕಾಗತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಹೆಚ್ಚಾಗಿ ಮನನ ಮಾಡ್ತಾ ಇರಿ. ಯಾಕೆಂದರೆ ಶನಿ ಗ್ರಹಕ್ಕೆ ಇಲ್ಲಿ ಶಿವ ಮಂತ್ರವೇ ಇಲ್ಲಿ ಪರಿಹಾರ ರೂಪದಲ್ಲಿ ತಿಳಿಸುವಂಥದ್ದು, ಮತ್ತು ಹನುಮಾನ್ ಚಾಲಿಸವನ್ನು ತಿಳಿಸಲಾಗುತ್ತೆ. ಆದರೆ ಶಾಸ್ತ್ರ ಪುರಾಣಗಳಲ್ಲಿ ಶನಿ ಗ್ರಹ ಆ ಒಂದು ಎನರ್ಜಿ ಶಿವನನ್ನು ಆರಾಧಿಸುತ್ತೆ ಅನ್ನೋದನ್ನು ನಾವು ತಿಳಿಬಹುದು.
ಆ, ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತು ಧನಸ್ಸು ರಾಶಿಯಲ್ಲಿ ಬರುವಂತಹ ಮೂಲ ನಕ್ಷತ್ರದವರಿಗೆ 20ನೇ ದಿನಾಂಕ, 22, 24, 25ನೇ ದಿನಾಂಕ ಒಳ್ಳೆ ಫಲಗಳನ್ನು ಈ ಒಂದು ದಿನಾಂಕಗಳು ನೀಡುತ್ತೆ. ಅಂದರೆ ಆ ದಿನ ಬರುವ ನಕ್ಷತ್ರಗಳು ಪಾಸಿಟಿವ್ ರಿಸಲ್ಟನ್ನು ನೀಡುತ್ತೆ. ಪೂರ್ವ ಆಷಾಢ ನಕ್ಷತ್ರದವರಿಗೆ 19, 21, 23, 25 ಈ ದಿನಾಂಕಗಳಲ್ಲಿ ಬರುವಂತಹ ನಕ್ಷತ್ರಗಳು ಒಳ್ಳೆ ಪಾಸಿಟಿವ್ ರಿಸಲ್ಟ್ ನೀಡುತ್ತೆ. ಉತ್ತರ ಆಷಾಢ ನಕ್ಷತ್ರದ ಒಂದು ಪಾದ ಅಲ್ಲಿ ಬರೋದರಿಂದ 20, 22, 24ನೇ ದಿನಾಂಕ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಪ್ರಯತ್ನ ಮಾಡಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಇನ್ನು ಮಕರ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಶುಕ್ರ ಪ್ರವೇಶ ಆಗಿರೋದ್ರಿಂದ ಅಟ್ಯಾಚ್ಮೆಂಟ್ಗೆ ನೀವು ಪ್ರಯತ್ನಿಸುವಂತಹ ಒಂದು ವಾರ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚಿಸುವಂತಹ ವಾರ ಆಗಿರುತ್ತೆ ಮಕರ ರಾಶಿಯವರಿಗೆ. ಆದರೆ ನಿಮ್ಮ ಪ್ರಯತ್ನಗಳು ಯಾವ ದಿನ ಇರಬೇಕು ಅನ್ನೋದು ಬಹಳ ಮುಖ್ಯ. ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ, ಕುಜಗ್ರಹ, ಬುಧಗ್ರಹದೊಂದಿಗೆ ಸಂಚರಿಸ್ತಾ ಇದ್ದಾರೆ. ಆದರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಶುಕ್ರ ಪ್ರವೇಶ ಆಗಿದ್ದಾರೆ. ಇನ್ವೆಸ್ಟ್ಮೆಂಟ್ ಮತ್ತು ನಿಮ್ಮ ಅಟ್ಯಾಚ್ಮೆಂಟ್ ಮತ್ತು ಇದರ ಬಗ್ಗೆಯೇ ನಿಮ್ಮ ಒಂದು ಬುದ್ಧಿ ಚಿಂತನೆಗಳು ಇರಲಿದೆ ಈ ಒಂದು ವಾರದಲ್ಲಿ. ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಈ ವಾರದಲ್ಲಿ ಯಾವ ದಿನಾಂಕಗಳು ಮಾಡಬೇಕು ಅಂದರೆ ಉತ್ತರ ಆಷಾಢ ನಕ್ಷತ್ರದವರಿಗೆ 20, 22, 24ನೇ ದಿನಾಂಕದ ನಕ್ಷತ್ರಗಳು ಒಳ್ಳೆ ಫಲವನ್ನು ನೀಡುತ್ತೆ. ಶ್ರವಣ ನಕ್ಷತ್ರದವರಿಗೆ 19, 21, 23, 25ನೇ ದಿನಾಂಕ ಬರುವ ನಕ್ಷತ್ರಗಳು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಧನಿಷ್ಠ ನಕ್ಷತ್ರದವರಿಗೆ 19, 20, 22, 24ನೇ ದಿನಾಂಕ ಬರುವ ನಕ್ಷತ್ರಗಳು ಒಳ್ಳೆ ಫಲವನ್ನು ನೀಡಲಿದೆ. ಕುಂಭರಾಶಿಯವರಿಗೆ ಮಾತನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಮಾತು ಆಡಿದರೆ ಎಲ್ಲವೂ ಕೆಟ್ಟದಾಗಿ ಇತರರಿಗೆ ಕಾಣುತ್ತೆ. ಹಾಗಾಗಿ ಮಾತು ತುಂಬ ಕಡಿಮೆ ಮಾಡ್ಕೊಳ್ಳಿ ಈ ಒಂದು ವಾರದಲ್ಲಿ. ಇಲ್ಲಿ ರಾಶ್ಯಾಧಿಪತಿ ಕುಜಗ್ರಹದೊಂದಿಗೆ ಎರಡನೇ ಒಂದು ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಇನ್ನು ನಿಮ್ಮ ಚತುರ್ಥ ಸ್ಥಾನದಲ್ಲಿ ಶುಕ್ರ ಪ್ರವೇಶ ಆಗ್ತಾ ಇರೋದ್ರಿಂದ ಸುಖ ಸಾಧನಗಳು ಪ್ರಾಪ್ತಿಯಾಗುತ್ತೆ ಈ ವಾರದಲ್ಲಿ. ಯಾವುದೇ ಮನೆಯ ವಿಷಯಗಳು, ಆಸ್ತಿ, ಭೂಮಿ ಇಂಥ ಎಲ್ಲ ವಿಷಯಗಳನ್ನು ವ್ಯವಹರಿಸುವಾಗ ಬಹಳ ಒಂದು ಮಾತಿನಲ್ಲಿ ಜಾಗೃತಿ ತೆಗೆದುಕೊಳ್ಳಿ. ಮಾತಲ್ಲಿ ನೀವು ಸರಿ ಇದ್ದರೆ ಆ ವ್ಯವಹಾರಗಳು ನಡೀತವೆ. ಕುಂಭರಾಶಿಯವರಿಗೆ ಅಲ್ಲಿ ಧನಿಷ್ಠ ನಕ್ಷತ್ರವು ಬರೋದರಿಂದ 19, 20, 22, 24ನೇ ದಿನಾಂಕಗಳು ನಿಮಗೆ ಪಾಸಿಟಿವ್ ಆಗಿ ಇಲ್ಲಿ ಫಲವನ್ನು ನೀಡಲಿವೆ. ಇನ್ನು ಶತಾಭಿಷ ನಕ್ಷತ್ರದವರಿಗೆ 20, 21, 23 ಈ ದಿನಾಂಕಗಳು ನಿಮಗೆ ಒಳ್ಳೆ ಫಲವನ್ನು ನೀಡ್ತವೆ. ಪೂರ್ವಭಾದ್ರಾ ನಕ್ಷತ್ರದವರಿಗೆ 19, 21, 22, 24 ಈ ದಿನಾಂಕಗಳು ಒಳ್ಳೆ ಫಲವನ್ನು ನೀಡ್ತವೆ. ಈ ದಿನಾಂಕಗಳಲ್ಲಿ ಈ 3 ನಕ್ಷತ್ರದ ಕುಂಭರಾಶಿಯವರು ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇನ್ನು ಮೀನರಾಶಿಯಲ್ಲಿ ಶನಿ ಕುಜ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಜಗಳಗಳನ್ನು ಮಾಡಿಕೊಳ್ಳುವಂತೆ ಈ ಗ್ರಹಗಳು ನಿಮಗೆ ಅಲ್ಲಿ ಫಲವನ್ನು ಮಾಡ್ತವೆ. ನಿಮ್ಮ ಬುದ್ಧಿಯನ್ನು ಅದೇ ರೀತಿ ಪ್ರೇರೇಪಿಸ್ತವೆ. ಮತ್ತು ಅನಾರೋಗ್ಯಗಳು ಬರುವಂತಹ ಸಂಭವ ಹೆಚ್ಚಿರುತ್ತೆ. ಅಂದರೆ ಕಾಲು ನೋವು ಬರ್ಬೋದು ಅಥವಾ ಸುಸ್ತು ಆಗ್ಬೋದು. ಏಕೆಂದರೆ ಶನಿಗ್ರಹ ಅಲ್ಲಿ ಪೀಡಿತ ಆಗ್ತಾರೆ ಇತರ ಗ್ರಹಗಳಿಂದ. ಮತ್ತು ಇಲ್ಲಿ ಬುಧಗ್ರಹವೂ ಇರೋದರಿಂದ ನಿಮ್ಮ ಒಂದು ಯೋಚನೆಗಳು ಸರಿ ಇಲ್ಲದೆ ಇರಬಹುದು. ಮತ್ತು ಲೇಸಿಯಾಗೆ ನೀವು ಕೆಲಸ ಕಾರ್ಯಗಳಲ್ಲಿ ಇರುವಂತೆ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಸಕ್ಸಸ್ ಪಡೆದುಕೊಳ್ಬೇಕಂದ್ರೆ ಅಲ್ಲಿ ನೀವು ಅಷ್ಟು ಆ್ಯಕ್ಟಿವ್ ಆಗಿರಬೇಕಾಗತ್ತೆ. ಆದರೆ ಇಲ್ಲಿ ಶನಿ ಸಂಚಾರ ಸಾಡೆ ಕಾಲ ಆಗಿರೋದ್ರಿಂದ ಸೋಮಾರಿತನದಿಂದ ಇರುವಂತೆ ಆಗುತ್ತೆ. ವಿಪರೀತ ನಿದ್ದೆನೂ ನೀವು ಮಾಡ್ಬೋದು.
ನಿದ್ದೆ ಮಾಡೋದಕ್ಕೂ ಅನಾರೋಗ್ಯ ನಿಮ್ಗೆ ಬಾಧಿಸ್ಬೋದು. ಈ ರೀತಿ ನಾನಾ ಸಮಸ್ಯೆಗಳು ಆಗುತ್ತೆ. ಕೆಲವರಿಗೆ ಆರೋಗ್ಯವನ್ನು ರಕ್ಷೆ ಮಾಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಪರಿಹಾರ ಶನಿಗ್ರಹಕ್ಕೆ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಕುಜಗ್ರಹಕ್ಕೆ ನಿತ್ಯ ಕೆಂಪು ಹೂವನ್ನು ಅರ್ಪಣೆ ಮಾಡಿ, ಕುಂಕುಮವನ್ನು ಧಾರಣೆ ಮಾಡಿ, ಬುಧ ಗ್ರಹಕ್ಕೆ ನೀವು ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ. ಯಾರೇ ಆಗ್ಬೋದು, ವಿಷ್ಣು ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡ್ತಾ ಇದ್ದರೆ ನಿಮ್ಮ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ನೋಡಿ, ಇವತ್ತಿನ ಕಾಲದಲ್ಲಿ ಬಹುತೇಕ ಜನರಿಗೆ ಆರೋಗ್ಯ ಸಮಸ್ಯೆಗಳಿರುತ್ತೆ. ನನ್ನ ಬಳಿಯೂ ಅಂಥ ಸಮಸ್ಯೆಗಳು ಬಹಳ ಬರ್ತವೆ. ನನ್ನ ಹತ್ರ ಕರೆ ಮಾಡಿದಾಗ ಕೆಲವರಿಗೆ ಮಾತಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಕಾರಣ ಏನಂದರೆ ಅನಾರೋಗ್ಯ ಸಮಸ್ಯೆಗಳು. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಿಮ್ಮ ಪಾಲನೆ ಸರಿ ಇಲ್ಲ ಅನ್ನೋದನ್ನೇ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರತಿ ಮನುಷ್ಯನಿಗೂ ನೋಡಿ, ಅವರದ್ದೇ ಆದಂತಹ ವಿಷಯಗಳಿರುತ್ತೆ. ಅವ್ರ ದೇಹಕ್ಕೆ ಏನೇನು ಸರಿ ಹೋಗುತ್ತೆ ಅನ್ನೋದು ಅವ್ರಿಗೆ ಮಾತ್ರ ತಿಳಿದಿರುತ್ತೆ. ಅದನ್ನು ತಿಳಿದುಕೊಳ್ಳುವಂತಹ ಅಜ್ಞಾನ, ಸೂಕ್ಷ್ಮ ಭಾವ ನಿಮ್ಮಲ್ಲಿರಬೇಕಾಗತ್ತೆ. ಫಸ್ಟ್ ಡಾಕ್ಟರು ನಿಮ್ಮೊಳಗಿರ್ತಾರೆ, ಆನಂತರ ನಿಮಗೆ ಸೆಕೆಂಡ್ ಡಾಕ್ಟರ್ ಸಿಗುವಂಥದ್ದು. ನಿಮಗೇನೇ ಆದರೂ ಡಾಕ್ಟರ್ ಬಳಿಗೆ ಹೋಗ್ತೀರಾ ನೀವು, ಡಾಕ್ಟ್ರು ಏನು ಮಾಡ್ತಾರೆ, ನಿಮ್ಗೇನಾಗಿದೆ ಅಂತ ಕೇಳ್ತಾರೆ. ಅವರಾಗಿ ಹೇಳೋದಿಲ್ಲ. ನಿಮಗೇನಾಗಿದೆ ಅಂತ ಕೇಳಿ ಆಮೇಲೆ ಅವರು ಅದಕ್ಕೆ ಅಂದಾಜಿನ ಮೇಲೆ ಹೀಗಾಗಿರ್ಬೋದು ಅಂತ ಮೆಡಿಸಿನ್ ಕೊಡ್ತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ, ನೀವೇ ಹೇಳ್ತೀರ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಫಸ್ಟ್ ಡಾಕ್ಟರ್ ಅದನ್ನು ನಿಮ್ಮ ಯಾವುದೇ ಸಮಸ್ಯೆಯನ್ನು ಸೂಕ್ಷ್ಮತೆಯಿಂದ ನೀವೇ ತಿಳಿದಿರ್ತೀರ. ನಿಮ್ಮಲ್ಲೇ ಆ ಡಾಕ್ಟರ್ ಅನ್ನೋರು ಇರ್ತಾರೆ. ಹಾಗಾಗಿ ನಿಮ್ಮ ಪಾಲನೆಯನ್ನು ನೀವೇ ಸರಿಯಾಗಿ ಮಾಡಿಕೊಳ್ಬೇಕಾಗುತ್ತೆ. ಇತರರೊಂದಿಗೆ ವ್ಯವಹರಿಸುವ ವಿಷಯಗಳಲ್ಲಿಯೂ ಜಾಗೃತಿಯಿಂದ ಇರಬೇಕಾಗುತ್ತೆ. ಸಂಬಂಧಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಮೀನರಾಶಿಯವರು ಮುಖ್ಯವಾಗಿ ಯಾವ್ಯಾವ ನಕ್ಷತ್ರಗಳಲ್ಲಿ ಯಾವ ದಿನಾಂಕಗಳು ನಿಮಗೆ ವರ್ಕ್ ಆಗುತ್ತೆ ಅಂದರೆ, ಮೀನರಾಶಿಯ ಪೂರ್ವಭಾದ್ರ ನಕ್ಷತ್ರ ಅಲ್ಲಿ ಬರೋದ್ರಿಂದ 19, 21, 24, 22ನೇ ದಿನಾಂಕ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಈ ದಿನಾಂಕಗಳಲ್ಲಿ ಬರುವ ನಕ್ಷತ್ರಗಳು ನೀಡ್ತವೆ. 20, 22, 25ನೇ ದಿನಾಂಕ ಉತ್ತರಾಭಾದ್ರ ನಕ್ಷತ್ರದವರಿಗೆ 20, 22, 25ನೇ ದಿನಾಂಕ ಒಳ್ಳೆ ಫಲಗಳನ್ನು ನೀಡ್ತವೆ. ರೇವತಿ ನಕ್ಷತ್ರದವರಿಗೆ 21, 23, 24 ಈ ದಿನಾಂಕಗಳಲ್ಲಿ ಬರುವ ನಕ್ಷತ್ರಗಳು ಒಳ್ಳೆ ರಿಸಲ್ಟನ್ನು ನೀಡುತ್ತವೆ. ನೋಡಿ, ಇಷ್ಟೆಲ್ಲ ನಕ್ಷತ್ರಗಳ ಬಗ್ಗೆ ತಿಳಿಸ್ಬೇಕು ಅಂದರೆ ನಮಗೆ ಇದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಳ್ಬೇಕಾಗುತ್ತೆ. ಪಂಚಾಂಗವನ್ನು ನೋಡಿ, ನಿತ್ಯ ನಕ್ಷತ್ರಗಳನ್ನು ನೋಡಿ, ಎಲ್ಲ ನಕ್ಷತ್ರಗಳಿಗೂ ಈ ವಾರದಲ್ಲಿ ಬರುವ ನಕ್ಷತ್ರಗಳು ಯಾವ ರೀತಿ ಕೆಲಸ ಮಾಡ್ತವೆ ಮತ್ತು ಯೋಗ ತಿಥಿಗಳನ್ನು ನೋಡಿ ಇಲ್ಲಿ ಮುಖ್ಯ ವಿಷಯಗಳನ್ನು ನಾನು ತಿಳಿಸಿದ್ದೇನೆ. ಸರಿಯಾದಂತಹ ನಿಮ್ಮ ಸಕ್ಸಸ್ಗೆ ಬೇಕಾಗುವಂತಹ ಇನ್ನೂ ಪರಿಹಾರಗಳು ಇವೆ. ಅವುಗಳು ನಿಮ್ಮ ವೈಯಕ್ತಿಕವಾದಂತಹ ಜಾತಕದ ಆಧಾರಿತವಾಗಿ ನೀವು ತಿಳಿದುಕೊಳ್ಳಬಹುದು. ಯಾವುದೇ ಒಂದು ಕಲರ್ಸನ್ನು ನೀವು ಧಾರಣೆ ಮಾಡುವಾಗ ಅಂದರೆ ವಸ್ತ್ರ ಧಾರಣೆ ಮಾಡುವಾಗ ಯಾವ ದೇವರನ್ನು ಪೂಜಿಸಬೇಕು ನೋಡಿ, ಯಾವ ದೇವರನ್ನು ಪೂಜಿಸಬೇಕು ಅಂತ ರಾಶಿಯಿಂದ ನಾವು ಲಗ್ನದಿಂದ ನಾವು ತಿಳಿಬಹುದು. ಆದರೆ ನನ್ನ ಅನುಭವದಲ್ಲಿ ನಾನು ತಿಳಿದಿರುವಂತೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿಯೂ ಈ ರಾಶಿ ಮತ್ತು ಈ ಲಗ್ನಕ್ಕೆ ಸಂಬಂಧಪಟ್ಟಂತೆ, ಜಾತಕಕ್ಕೆ ಸಂಬಂಧಪಟ್ಟಂತೆ ದೇವತೆಗಳು ಇಲ್ಲಿ ವರ್ಕ್ ಮಾಡ್ತಾ ಇರೋದಿಲ್ಲ. ಬದಲಾಗಿ ಬೇರೆಯದ್ದೇ ಆದಂತಹ ವಿಷಯಗಳಿರುತ್ತೆ. ಅವರ ಒಂದು ನಾನಾ ವಿಷಯಗಳಿರುತ್ತೆ. ದೇವರ ವಿಷಯದಲ್ಲಿ ಮಾತಾಡ್ತಾ ಇದ್ದರೆ ಮತ್ತಷ್ಟು ಸಮಯ ಹೆಚ್ಚಾಗೋದ್ರಿಂದ ಅದರ ಬಗ್ಗೆ ಹೆಚ್ಚು ತಿಳಿಸ್ತಾ ಇಲ್ಲ. ಏಕೆಂದರೆ ಒಬ್ಬೊಬ್ಬರಲ್ಲಿಯೂ ಒಂದೊಂದು ರೀತಿಯ ಎನರ್ಜಿಯನ್ನು ನೋಡಿದಂತಹ ಅನುಭವ ನನ್ನದು. ಆ ಎನರ್ಜಿಗಳು ಯಾಕೆ ಹಾಗೆಲ್ಲ ಕನೆಕ್ಟ್ ಆಗ್ತವೆ ಅನ್ನೋದಕ್ಕೆ ಅದಕ್ಕೆ ನಾನಾ ವಿಷಯಗಳಿರುತ್ತೆ. ಹಿಂದಿನ ಕರ್ಮದ ಹಿಂದಿನ ಜನ್ಮದ ವಿಷಯ ಆಗ್ಬೋದು, ಮನೆತನದ ವಿಷಯ ಆಗ್ಬೋದು, ಅಥವಾ ಈಗಿನ ಕರ್ಮದ ಒಂದು ವಿಷಯ ಆಗ್ಬೋದು,
ಆ ಊರು ಆ ಭೂಮಿಗೆ ಸಂಬಂಧಪಟ್ಟಂಥ ಆಗ್ಬೋದು. ಈ ರೀತಿ ನಾನಾ ವಿಷಯಗಳು ಇರುತ್ತೆ ಅವರಲ್ಲಿ ಆ ಎನರ್ಜಿ ಕ್ರಿಯೇಟ್ ಆಗಿರೋದಕ್ಕೆ. ಜಾತಕದ ಪ್ರಕಾರವಾಗಿಯೇ ಈ ದೇವರು ಹೀಗೆ ನಿಮಗೆ ಪೂಜಿಸಬೇಕು ಅನ್ನೋದನ್ನು ತಿಳಿಸೋದು ಕಷ್ಟವೇ. ಯಾಕಂದರೆ ಆ ಎನರ್ಜಿ ಹೇಗೆ ಅವರಲ್ಲಿ ವರ್ಕ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ಯಾವಾಗಲೂ ದೇವತೆಗಳನ್ನು ಪೂಜಿಸುವಾಗ ತತ್ವ, ಸ್ವಭಾವ ಇವೆಲ್ಲವನ್ನು ಆ ವೈಬ್ರೇಷನ್ ತಿಳಿದು ಪೂಜಿಸಬೇಕಾಗತ್ತೆ. ಇಲ್ಲವಾದಲ್ಲಿ ಅದು ರಿವರ್ಸ್ ಹೊಡಿತಾ ಇರುತ್ತೆ, ಆಗ ಅಶುಭ ಫಲ ಕ್ರಿಯೇಟ್ ಆಗುತ್ತೆ. ಇಂಥದ್ದನ್ನೇನಾದರೂ ತಿಳಿದುಕೊಳ್ಬೇಕು ಅನ್ನುವಂತಹ ಮನೋ ಇಚ್ಛೆ ನಿಮಗಿದ್ದರೆ ಖಂಡಿತವಾಗಿಯೂ ನನಗೆ ಕರೆ ಮಾಡ್ಬೋದು. ನಿಮ್ಮಲ್ಲಿ ಯಾವ ದೇವತಾ ಎನರ್ಜಿ ಇದೆ, ಅದು ಹೇಗೆ ವರ್ಕ್ ಮಾಡ್ತಾ ಇದೆ ನೋಡಿ. ಎಲ್ಲ ಎನರ್ಜಿಗಳು ಒಳ್ಳೆ ರೀತಿ ಫಲವನ್ನು ನೀಡೋದಿಲ್ಲ. ಕೆಲವು ಬಾಧೆ ಕೊಡ್ತಾ ಇರುತ್ತೆ, ಕೆಲವು ದೇವತೆಗಳು ಬಾಧೆ ಕೊಡ್ತಾ ಇರುತ್ತೆ, ಉಪದ್ರ ಮಾಡ್ತಾ ಇರುತ್ತೆ ನೋಡಿ. ದೇವತೆಗಳು ಕೆಟ್ಟದ್ದು ಮಾಡ್ತಾರಾ ಅಂತ ನೀವು ತಿಳಿಬಹುದು ನೋಡಿ. ವ್ಯಕ್ತಿಗಳಲ್ಲಿ ಅನ್ನೋದಕ್ಕಿಂತ ನಾನು ಒಂದು ಊರ ದೇವಾಲಯ ಅಂತಲೇ ನಾನಿಲ್ಲಿ ತಿಳಿಸಿದರೆ, ಆ ಊರಿನಲ್ಲಿ ಇರುವಂತಹ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಇರುವಂತಹ ಆ ದೇವರು ಒಳ್ಳೆ ಫಲವನ್ನು ನೀಡುವುದಿದ್ದರೆ, ಎಲ್ಲವೂ ಶುಭವನ್ನು ನೀಡುವುದಿದ್ದರೆ ನೋಡಿ, ಆ ಊರ ಜನರಿಗೆಲ್ಲ ಒಳ್ಳೆಯದನ್ನು ಮಾಡ್ತಾರೆ ಆ ದೇವರು. ಆ ದೇವರಿಗೆ ಸರಿಯಾದಂತಹ ಪೂಜೆ, ಆಚಾರ ವಿಚಾರ, ರೀತಿ ನಿಯಮಗಳಿಂದ ನಡೀತಾ ಇದ್ದರೆ ಮಾತ್ರ. ಯಾವಾಗ ಅದೆಲ್ಲವೂ ಸರಿಯಾಗಿ ನಡೆಯುವುದಿಲ್ಲ, ಆ ದೇವರು ಊರಿನ ಜನರಿಗೆಲ್ಲ ಉಪದ್ರವವನ್ನು ನೀಡುತ್ತಾರೆ. ಇದುವೇ ವಿಷಯ. ದೇವತೆಗಳು, ಎಲ್ಲ ದೇವತೆಗಳು ಇಲ್ಲಿ ಒಳ್ಳೆಯದನ್ನೇ ನೀಡ್ತಾರೆ ಅನ್ನುವುದಲ್ಲ ನೋಡಿ. ಎನರ್ಜಿ ನಾನಾ ರೀತಿಯಲ್ಲಿ ಇದೆ. ಕೆಲವು ತುಂಬ ಸ್ಟ್ರಾಂಗ್ ಎನರ್ಜಿ ಇರುತ್ತೆ, ಕೆಲವು ತುಂಬ ಶಾಂತವಾಗಿರುವಂಥ ಎನರ್ಜಿಗಳಿದೆ. ನಮ್ಮ ಒಂದು ಸನಾತನ ಸಂಸ್ಕೃತಿಯಲ್ಲಿ ಅದೆಷ್ಟೋ ದೇವತೆಗಳನ್ನು ತಿಳಿಸಲಾಗುತ್ತೆ. ಇವೆಲ್ಲವೂ ಏನು ಎನರ್ಜಿಗಳು ಅಂದರೆ, ಆ ಎನರ್ಜಿಗಳನ್ನು ನಾವು ತತ್ವ, ಸ್ವಭಾವ, ಗುಣ ಇವೆಲ್ಲದರ ಆಧಾರಿತವಾಗಿ ನಾವು ಪೂಜೆಗಳನ್ನು ಮಾಡ್ತೇವೆ. ಹಾಗಾಗಿ ನಿಮಗೆ ಯಾವುದು ಸೂಟ್ ಆಗುತ್ತೆ, ಸರಿ ಹೋಗುತ್ತೆ, ಯಾವ ಎನರ್ಜಿ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತಿಳಿದುಕೊಂಡು ದೇವತೆಗಳನ್ನು ನೀವು ಪೂಜಿಸಬೇಕಾಗತ್ತೆ. ಇಂಥ ವಿಷಯಗಳ ಬಗ್ಗೆ ಬಹುತೇಕ ನನಗೆ ಕರೆಗಳು ಬರುತ್ತೆ, ಅದಕ್ಕಾಗಿ ನಾನು ಇದನ್ನು ತಿಳಿಸ್ತಾ ಇರುವಂಥದ್ದು. ಇನ್ನುಳಿದಂತೆ ಗ್ರಹಗಳ ಆಧಾರಿತವಾಗಿ ನಾನು ಫಲಗಳನ್ನು ತಿಳಿಸಿರುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ತಿಳಿಸಿರುವಂಥದ್ದು. ಪ್ರತಿಯೊಬ್ಬರೂ ಭಗವಂತನ ವಿಭಿನ್ನವಾದ ಸೃಷ್ಟಿ. ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ವಿಭಿನ್ನವಾದಂತಹ ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನು ಹೊರತರುವಂತಹ ಪ್ರಯತ್ನವನ್ನು ಮಾಡಿ ಆ ಮಾರ್ಗದಲ್ಲಿ ನಿಮ್ಮ ವಿಜಯವನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಡಿ. ಏಕೆಂದರೆ ನಿಮ್ಮಲ್ಲಿರುವಂತಹ ಪ್ರತಿಭೆ ಇನ್ನೊಬ್ಬರಿಗೆ ಇರೋದಿಲ್ಲ, ನಿಮಗಿರುವಂತಹ ಟ್ಯಾಲೆಂಟ್ ಇನ್ನೊಬ್ಬರಿಗೆ ಇರೋದಿಲ್ಲ ನೋಡಿ. ನಿಮ್ಮ ಪಕ್ಕದಲ್ಲೇ ಇರುವವರು ನಿಮ್ಮಂತೆಯೇ ಇರೋದಿಲ್ಲ, ಇಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಪ್ರತಿ ವ್ಯಕ್ತಿಯಲ್ಲಿಯೂ ಬೇರೆ ಬೇರೆ ಆದಂತಹ ವಿಷಯಗಳಿರುತ್ತೆ, ಪ್ರತಿಭೆ ಇರುತ್ತೆ, ವಿಭಿನ್ನತೆ ಇರುತ್ತೆ. ಅದರಲ್ಲಿ ನೀವು ಪ್ರಯತ್ನವನ್ನು ಪಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ನಾನಾ ವಿಷಯಗಳಿದೆ, ಆದರೆ ಈ ಒಂದು ವಿಡಿಯೋದಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಂಥ ವಿಷಯಗಳನ್ನು ನಾನು ತಿಳಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ವಿಜಯಕ್ಕೆ ಬೇಕಾಗುವಂತಹ ಬುದ್ಧಿಶಕ್ತಿ ಮತ್ತು ನಿಮ್ಮ ಆಯ್ಕೆಯನ್ನು ಭಗವಂತ ಅನುಗ್ರಹಿಸಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.